ಜನರು ಹೇಳಿದ್ರು, ನೀವು ಕೂತ್ಕೊಂಡು ಪ್ರಸಂಗ ಮಾಡಿ, ನಾವು ಮಲ್ಕೊಂಡು ಕೇಳ್ತೀವಿ ಅಂತ. ನಾನು ನಿಂತ್ಕೊಂಡೇ ಪ್ರಸಂಗ ಮಾಡ್ತೀನಿ, ನೀವು ದಯಮಾಡಿ ಮಲ್ಕೊಳ್ಬೇಡಿ, ಕೂತ್ಕೊಂಡೇ ಕೇಳಿ. ಆದಷ್ಟು ಬೇಗ ಈ ಸೆಷನ್ ಮುಗಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಕಳೆದ ದಿವಸದಿಂದ ನಾನು ಆರಿಸಿಕೊಂಡಂತಹ ಭಾಗ, ಕ್ರೈಸ್ತ ಕುಟುಂಬಕ್ಕೆ ಕ್ರಿಸ್ತನೇ ಮಾದರಿಯಾಗಿದ್ದಾನೆ. ಇನ್ನು ನಮ್ಮ ಮುಂದೆ ಇರುವಂತಹ ವಿಷಯ, ಒಂದು ಮಾದರಿ ಕುಟುಂಬ ಅದು ಹೇಗಿರಬೇಕು, ಅದರ ಅನೇಕ ಲಕ್ಷಣಗಳು. ಅದನ್ನೆಲ್ಲ ಹೇಳಲಿಕ್ಕೆ ನನ್ನ ಮುಂದೆ ಸಮಯ ಇಲ್ಲ. ಅದರಲ್ಲಿ ಪ್ರಾಮುಖ್ಯವಾದಂತಹ ಒಂದು ವಿಷಯ ಕ್ರೈಸ್ತ ಕುಟುಂಬ ಮತ್ತು ಆರ್ಥಿಕ ನಿಭಾವಣೆ, ಕ್ರಿಶ್ಚಿಯನ್ ಫ್ಯಾಮಿಲಿ ಆ್ಯಂಡ್ ಫೈನಾನ್ಸ್ ಮ್ಯಾನೇಜ್ಮೆಂಟ್. ನಾನು ಯಾಕೆ ಈ ವಿಷಯವನ್ನು ಆರಿಸಿಕೊಂಡೆ ಎಂಬುದಾಗಿ ಕೇಳಿದರೆ, ಅನೇಕ ಕುಟುಂಬಗಳಲ್ಲಿ ಸಮಸ್ಯೆಗಳಿಗೆ ಮೂಲ ಕಾರಣ ಈ ಆರ್ಥಿಕ ವಿಷಯಗಳು. ಈ ಹಣದ ವಿಷಯವಾಗಿರುವಂಥದ್ದು, ದುಡ್ಡಿನ ವಿಷಯವಾಗಿರುವಂತಹ ಚರ್ಚೆಗಳು ಅನೇಕ ಕುಟುಂಬಗಳಲ್ಲಿ ಸಮಸ್ಯೆಗಳನ್ನುಂಟು ಮಾಡ್ತದೆ. ಅನೇಕ ಬಾರಿ ದುಡ್ಡಿನ ವಿಷಯ ಬಂದಾಗ ನಮಗೂ ಲೋಕದವರಿಗೂ ಏನೂ ವ್ಯತ್ಯಾಸ ಇಲ್ಲ ಎಂಬಂತಹ ಒಂದು ಸ್ಥಿತಿ ನಮ್ಮೊಳಗೆ ಬಂದ್ಬಿಡ್ತದೆ. ಅಲ್ಲಿವರೆಗೆ ಎಲ್ಲ ಆತ್ಮಿಕರು, ಎಲ್ಲ ಆತ್ಮಿಕ ವಿಷಯಗಳು, ಬೈಬಲಲ್ಲಿರುವಂಥ ವಾಕ್ಯಗಳು, ಸ್ಕೂಟಕ್ಕೆ ಹೋಗೋದು ಎಲ್ಲ ಮಾಡ್ತೀವಿ. ಆದರೆ ದುಡ್ಡಿನ ವಿಷಯ ಬಂದಾಗ ಯಾರೋ ಹೇಳ್ತಿರು ದುಡ್ಡೇ ದೊಡ್ಡಪ್ಪ, ಇನ್ನು ಕೆಲವರು ಹೇಳಿದ್ರು ಹಣ ನೋಡಿದ್ರೆ ಹೆಣ ಬಾಯ್ಬಿಡ್ತದೆ. ಇದೆಲ್ಲ ನಮ್ಮ ಜೀವಿತದಲ್ಲಿಯೂ ಸತ್ಯ ಆಗ್ತಾ ಇದೆಯೋ ಎಂಬಂತ ಒಂದು ಸಂಶಯ. ಅದರಿಂದ ಬಹಳ ಪ್ರಾರ್ಥನಾ ಪೂರ್ವಕವಾಗಿ ಈ ಕುಟುಂಬ ಶಿಬಿರದಲ್ಲಿ ಅಥವಾ ಈ ಕುಟುಂಬ ಸೆಮಿನಾರ್ನಲ್ಲಿ ಈ ವಿಷಯವಾಗಿ ಕೆಲವು ಅಂಶಗಳನ್ನ ನಮ್ಮ ಗಮನಕ್ಕೆ ನಾವು ತೆಗೆದುಕೊಂಡ್ರೆ, ನಮ್ಗೆಲ್ಲ ಗೊತ್ತಿರೋ ವಿಷಯ, ನಮ್ಗೆ ಗೊತ್ತಿರೋಂಥ ಹೊಸ ವಿಷಯ ಏನು ನಾನು ಹೇಳ್ತಾ ಇಲ್ಲ, ಇಲ್ಲಿ ಗೊತ್ತಿರುವಂತ ವಿಷಯನೇ. ಆದ್ರೆ ಅದನ್ನ ಮತ್ತೊಮ್ಮೆ ಶಿಸ್ತುಬದ್ಧವಾಗಿ ಸ್ವಲ್ಪ ಅಧ್ಯಯನ ಮಾಡಿ, ಈ ಹಣದ ಬಗ್ಗೆ ಇದನ್ನ ಯಾವ ರೀತಿ ನಾವು ನಿಭಾಯಿಸಬೇಕು ಎಂಬುದರ ಬಗ್ಗೆ ದೇವರ ವಾಕ್ಯ ಏನ್ ಹೇಳ್ತದೆ ಅದನ್ನ ಸ್ವಲ್ಪ ನೋಡಿದ್ರೆ ಖಂಡಿತವಾಗಿಯೂ ನಮ್ಮ ಕುಟುಂಬ ಜೀವಿತಗಳಿಗೆ ಪ್ರಯೋಜನವಾಗಬಹುದು. ಇದರ ಹಿಂದಿನ ಸೆಷನ್ ಅಷ್ಟು ದೀರ್ಘವಾಗಿ ನಾನು ತಗೊಳ್ಳೋದಿಲ್ಲ, ಆದಷ್ಟು ಬೇಗ ಮುಗಿಸ್ತೇನೆ, ಯಾಕಂದ್ರೆ ಇದಾದ್ಮೇಲೆ ಇನ್ನೂ ಪ್ರಶ್ನೋತ್ತರ ವೇಳೆ ಎಲ್ಲ ಇದೆ. ನಾವು ಕ್ರಿಶ್ಚಿಯನ್ ಫ್ಯಾಮಿಲಿ ಅಂಡ್ ಫೈನಾನ್ಸ್ ಅಥವಾ ಕ್ರೈಸ್ತ ಕುಟುಂಬ ಮತ್ತು ಆರ್ಥಿಕ ನಿಭಾವಣೆ ಈ ವಿಷಯವನ್ನು ಅಧ್ಯಯನ ಮಾಡುವಾಗ ಮೊದಲನೇದಾಗಿ ನನ್ನ ನೆನಪಿಗೆ ಬರುವಂತ ಒಂದು ವಾಕ್ಯ ನಾನು ಓದಿಕೊಳ್ಳುತ್ತೇನೆ. ಪೌಲನು ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 19ನೇ ವಾಕ್ಯ. ಫಿಲಿಪಿಯನ್ಸ್ ಚಾಪ್ಟರ್ 4 and verse 19. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಇದು ನನ್ನ ಈ ಮಾತಿನ ಅಥವಾ ನನ್ನ ಈ ಒಂದು ಸೆಷನ್ನ ಒಂದು ಆಧಾರ ವಾಕ್ಯವಾಗಿ ನಾನು ಆರಿಸಿಕೊಳ್ಳುತ್ತೇನೆ. Why do we face crisis regarding finance management? Because of needs, shortage. ಕೊರತೆಗಳಿರೋದ್ರಿಂದ ನಮ್ಮ ಕುಟುಂಬಗಳಲ್ಲಿ ಸಮಸ್ಯೆಗಳು ಉಂಟಾಗ್ತದೆ. ಆಗ ಅದನ್ನು ನಿಭಾಯಿಸಲಿಕ್ಕೋಸ್ಕರ ಹೆಂಡತಿ ಗಂಡನ ಹತ್ರ ಏನೋ ಹೇಳಿದ್ಲು, ಗಂಡ ಹೆಂಡತಿ ಹತ್ರ ಬೇರೆ ಏನೋ ಹೇಳಿದ್ಲು. ಅವತ್ತು ಮದುವೆ ಮಾಡಿಸೋ ನಿನ್ನ ಅಪ್ಪ ಹೇಳಿದ್ರು ಇಷ್ಟು ಕೊಡ್ತೇನಂತ, ಯಾಕೆ ಅವ್ರು ಕೊಡ್ಲಿಲ್ಲ, ಇನ್ನೂ ಸಾಲ ಇಟ್ಕೊಂಡಿದ್ದಾರಲ್ಲ. ಆಗ ಈಕೆ ಹೇಳ್ತಾಳೆ, ಏನ್ರಿ ನಾನು ದುಡ್ಡು ನೋಡ್ಕೊಂಡು ನನ್ನ ಮದುವೆ ಆಗಿದ್ದೀರಾ, ಸಮಸ್ಯೆ ಶುರುವಾಯ್ತು. ಇದಕ್ಕೆಲ್ಲ ಕಾರಣ ಏನು? ಹೆಂಡತಿ ಮೇಲೆ ಗಂಡನಿಗೆ ಪ್ರೀತಿ ಇಲ್ಲದ್ರಿಂದಲ್ಲ, ಗಂಡನ ಮೇಲೆ ಹೆಂಡತಿಗೆ ಪ್ರೀತಿ ಇಲ್ಲದೆ ಇರೋದ್ರಿಂದಲ್ಲ. ಇದಕ್ಕೆಲ್ಲ ಇರುವಂತ ಕಾರಣ ಕೊರತೆಗಳು, ಅವಶ್ಯಕತೆಗಳು. ಈ ಅವಶ್ಯಕತೆಗಳು ಬಂದಾಗ ಕೈಯಲ್ಲಿ ಸಾಕಷ್ಟು ದುಡ್ಡಿಲ್ಲದಿದ್ರೆ ಹೇಗೆ ನಿಭಾಯಿಸಬೇಕು ಎಂಬುದು ಗೊತ್ತಾಗೋದಿಲ್ಲ. ಆಗ ಇಂಥ ಸಮಸ್ಯೆಗಳೆಲ್ಲ, ಸಣ್ಣ ಪುಟ್ಟ ವಿಷಯಗಳೆಲ್ಲ ಮನೆಯಲ್ಲಿ ಬಂದೇ ಬರ್ತದೆ. ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರಲ್ಲ, ಎಲ್ಲಾರ ಮನೆ ದೋಸೆ ತೂತು. ಎಲ್ಲ ಮನೆಯಲ್ಲೂ ಇದೆಲ್ಲ ಇದೆ, ಎಲ್ಲ ಮನೆಗಳಲ್ಲಿಯೂ ಈ ಸಮಸ್ಯೆಗಳೆಲ್ಲ ಇದೆ. ಆದ್ರೆ ಇಂತಹ ಸಂದರ್ಭದಲ್ಲಿ ನಮಗೆ ಆದರಣೆ ಕೊಡುವಂತಹ ಒಂದು ವಾಕ್ಯವನ್ನೇ ಇಲ್ಲಿ ಪೌಲನು ಹೇಳುತ್ತಾನೆ. ನನ್ನ ದೇವರು ನಿಮ್ಮ ಎಲ್ಲ ಕೊರತೆಗಳನ್ನು ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ನೀಗಿಸುವನು. ಹಾಗಾದ್ರೆ ಆರ್ಥಿಕ ವಿಷಯವಾಗಿ ನಾವು ಚಿಂತಿಸುವಾಗ ಮೊದಲನೇದಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾದಂತಹ ಒಂದು ವಿಷಯ, ಎಲ್ಲ ಕೊರತೆಯನ್ನು ನೀಗಿಸುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಈ ಒಂದು ವಾಕ್ಯದ ಆಧಾರದಲ್ಲಿ ಕೆಲವು ಅಂಶಗಳನ್ನು ಕ್ರಮಬದ್ಧವಾಗಿ ನಿಮ್ಮ ಗಮನಕ್ಕೆ ತರಬೇಕೆಂಬುದಾಗಿ ಈ ಮಧ್ಯಾಹ್ನ ನಾನು ಇಷ್ಟಪಡುತ್ತೇನೆ. ಮೊದಲನೇದಾಗಿ, ದೇವರು
ಮನುಷ್ಯನನ್ನು ಸೃಷ್ಟಿಸುವ ಮೊದಲೇ ಅವನ ಅವಶ್ಯಕತೆಗಳನ್ನು ಸೃಷ್ಟಿಸಿದನು. ಗಾಡ್ ಕ್ರಿಯೇಟೆಡ್ ದ ನೀಡ್ಸ್ ಆಫ್ ಮ್ಯಾನ್ ಬಿಫೋರ್ ಹಿ ಕ್ರಿಯೇಟೆಡ್ ಮ್ಯಾನ್. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಆ ಸೃಷ್ಟಿಯ ಚರಿತ್ರೆಯನ್ನು ನಾವು ಓದುತ್ತಾ ಬರುವುದಾದರೆ, ಆದಿಯಲ್ಲಿ ದೇವರು ಸೃಷ್ಟಿಸಿದಂತಹ ವಿಷಯಗಳು, ಮನುಷ್ಯನಿಗೆ ಊಟ ಮಾಡಲಿಕ್ಕೆ, ಮನುಷ್ಯನಿಗೆ ತಿನ್ಲಿಕ್ಕೆ, ಮನುಷ್ಯನಿಗೆ ವಿಶ್ರಾಂತಿ ತಗೊಳ್ಳಿಕ್ಕೆ, ಅವನಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ದೇವರು ಸೃಷ್ಟಿಸಿದನು. ಇದೆಲ್ಲ ಸೃಷ್ಟಿಸಿ ಆದ ಮೇಲೆ ಈ ಮನುಷ್ಯನನ್ನು ದೇವರು ಸೃಷ್ಟಿಸಿದನು. ಅಂದ್ರೆ ಈ ಮನುಷ್ಯನು ಕಣ್ಣು ತೆರೆದು ಇವರನ್ನು ಒಂದು ಕುಟುಂಬವಾಗಿ ಸ್ಥಾಪಿಸಿ ಈ ಏದೇನ್ ತೋಟದೊಳಗೆ ಇವರನ್ನ ಸ್ಥಾಪಿಸಿದಾಗ ಅವರಿಗೆ ಯಾವ ಕೊರತೆಯೂ ಇರಲಿಲ್ಲ. ಎಲ್ಲವೂ ಅಲ್ಲಿ ರೆಡಿಮೇಡ್ ಆಗಿತ್ತು. ಅವರು ಕಷ್ಟಪಡಬೇಕಾಗಿ ಇರಲಿಲ್ಲ. ಈ ತೋಟವನ್ನು ನೋಡಿಕೊಂಡು ಹಾಯಾಗಿರು ಎಂಬುದಾಗಿ ಸ್ವಾಮಿ ಹೇಳಿದ್ದು. ಹಾಗಾದ್ರೆ ನಮ್ಮ ದೇವರು ಯಾರು? ನಮ್ಮ ದೇವರು ನಾವು ಕೊರತೆಗಳಿಂದ ಕಷ್ಟಪಡುವವರು ಆಗಿರಬೇಕು ಎಂಬುದಾಗಿ ಆಶಿಸೋನಲ್ಲ. ನಮ್ಮ ಎಲ್ಲ ಅವಶ್ಯಕತೆಗಳನ್ನು ನಮಗಿಂತಲೂ ಮೊದಲೇ ಬಲ್ಲವನಾಗಿದ್ದಾನೆ. He knows all our needs even before we realize that. ಇದು ದೇವರ ವಾಕ್ಯದಲ್ಲಿ ಕಾಣುವಂತಹ ಒಂದು ತತ್ವವಾಗಿದೆ. ಹಾಗಾದ್ರೆ ಈ ಮನುಷ್ಯನ ಜವಾಬ್ದಾರಿ ಏನು? ದೇವರು ಮಾಡಿದಂತ ಕಾರ್ಯಗಳನ್ನ ನಿಭಾಯಿಸಬೇಕು. ಟು ಟೇಕ್ ಕೇರ್ ಆಫ್ ದ ಎಂಟೈರ್ ಕ್ರಿಯೇಷನ್. ಬೇರೆ ಏನು ಅವನು ಮಾಡಬೇಕಾಗಿಲ್ಲ. ಅಯ್ಯೋ ಇವತ್ತು ಊಟಕ್ಕೆ ನಾನು ಏನ್ ಮಾಡ್ಲಿ, ಇವತ್ತು ನಾನು ಕೆಲಸಕ್ಕೆ ಎಲ್ಲಿ ಹೋಗ್ಲಿ, ಅವನು ಆ ತರ ತಲೆನೋವು ಮಾಡ್ಕೊಳ್ಬೇಕಾದ ಅವಶ್ಯಕತೆನೇ ಇಲ್ಲ. ಸೃಷ್ಟಿಯಲ್ಲಿ ಈ ರೀತಿಯಾಗಿಯೇ ದೇವರು ಸೃಷ್ಟಿಸಿದನು ಎಂಬುದಾಗಿ ನಾವು ದೇವರ ವಾಕ್ಯದ ಆಧಾರದಲ್ಲಿ ಚೆನ್ನಾಗಿ ನೋಡಬಹುದಾಗಿದೆ. ಆದ್ರೆ ನಮ್ಮ ಮೊದಲನೇ ಅಂಶದಿಂದ ನಿಮ್ಮೊಂದಿಗೆ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು, ನಾನು ಮತ್ತು ನೀವು ನಮ್ಮನ್ನು ದೇವರು ಸೃಷ್ಟಿಸಿದ್ದು ಕಷ್ಟಪಡುವುದಕ್ಕಾಗಿ ಅಲ್ಲ, ಕರ್ತನೊಂದಿಗೆ ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ಮುಂದೆ ಸಾಗೋದಕ್ಕೋಸ್ಕರ ನಾವು ಸೃಷ್ಟಿಸಲ್ಪಟ್ಟವರಾಗಿದ್ದೇವೆ. ಆದ್ರೆ ಇವತ್ತು ಈ ಅವಶ್ಯಕತೆಗಳು, ಅಗತ್ಯಗಳು, ಈ ಹಣದ ಅಡಚಣೆಗಳೆಲ್ಲ ಕುಟುಂಬದಲ್ಲಿ ಬಂದು ದೇವರೊಂದಿಗೆ ನಡೀಲಿಕ್ಕೆ ನಮಗೆ ಸಮಯನೇ ಇಲ್ಲ ಎಂಬಂತ ಸ್ಥಿತಿ ನಮ್ಮೊಳಗೆ ಬಂದೋಗಿದೆ. ಆದ್ದರಿಂದ ಇವತ್ತು ಆರ್ಥಿಕವಾದಂತಹ ವಿಷಯಗಳಲ್ಲಿ ಮನುಷ್ಯನು ಕಷ್ಟಪಟ್ಟು ಕುಟುಂಬದಲ್ಲಿ, ವಿಶೇಷವಾಗಿ ಕ್ರೈಸ್ತ ಕುಟುಂಬಗಳಲ್ಲಿ ಸಮಸ್ಯೆಗಳು ಉಂಟಾದಾಗ ನಾವು ಅರ್ಥ ಮಾಡಿಕೊಳ್ಬೇಕಾದಂತಹ ಒಂದು ವಿಷಯ, ನಾವು ದೇವರಿಂದ ಸ್ವಲ್ಪ ದೂರ ಹೋಗಿದ್ದೇವೆ. ನಮ್ಮ ದೇವರು ನಮಗಿರುವಂತ ಎಲ್ಲವನ್ನು ಮೊದಲೇ ಸೃಷ್ಟಿಸಿದವನು. ಅದು ದೇವರ ತತ್ವ. ನಾವು ನಮ್ಮ ದಿವಸದ ಕೆಲಸ ಮುಗಿಸಿ ಹೋಗಿ ಮಲ್ಕೊಳ್ಬೇಕಾದ್ರೆ ಮಾರನೇ ದಿವಸ ಕರ್ತನ ಚಿತ್ತವಾದ್ರೆ ನಾವು ಹೇಳ್ತೇವೆ, ಎದ್ರೆ ಆ ದಿವಸ ನಮಗೆ ಬೇಕಾದದ್ದನ್ನೆಲ್ಲ ಕರ್ತನು ಮಾಡಿಟ್ಟಿದ್ದಾನೆ. ಇದು ದೇವರ ವಾಕ್ಯದ ತತ್ವ. ಅಂದ ಮೊದಲನೇದಾಗಿ ಇದರಲ್ಲಿ ನಾವು ಭರವಸೆ ನಮ್ಮ ಅವಶ್ಯಕತೆಗಳನ್ನು ನಮಗಿಂತಲೂ ಮೊದಲೇ ಬಲ್ಲವನಾಗಿದ್ದಾನೆ ನಮ್ಮ ದೇವರು. ಅಂತಹ ಒಂದು ದೇವರ ಕೈಗಳಿಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟು ನಾವು ಮುಂದೆ ಸಾಗುವಾಗ ನಾವು ಕಷ್ಟಪಡಬೇಕಾಗಿಲ್ಲ. ಇದು ಪ್ರಾಮುಖ್ಯವಾದಂತಹ ಒಂದು ವಿಷಯ. ಎರಡನೇದಾಗಿ, ಗಾಡ್ ಇಸ್ ದ ಸಸ್ಟೈನರ್, ಪ್ರೊವೈಡರ್ ಆಫ್ ಆಲ್. ದೇವರು ತನ್ನ ಎಲ್ಲ ಸೃಷ್ಟಿಗಳನ್ನು ಅದನ್ನ ಕಾಪಾಡುವವನು, ಅದಕ್ಕೆ ಒದಗಿಸುವವನು ಆಗಿದ್ದಾನೆ. ಬಹಳ ವ್ಯಕ್ತವಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. 95ನೇ ಕೀರ್ತನೆಯ 4-5 ವಾಕ್ಯಗಳನ್ನು ನಾವು ನೋಡುವುದಾದರೆ, ಈ ಲೋಕದಲ್ಲಿರುವ ಎಲ್ಲ ಸಂಪತ್ತುಗಳು ದೇವರದ್ದೇ, ನಮ್ಮ ದೇವರಿಗೆ ಸೇರಿದ್ದು. ದೇವರ ಯಾವುದಕ್ಕೂ ಕೊರತೆ ಇಲ್ಲ. ಇದು ನಮಗೆ ಚೆನ್ನಾಗಿ ಗೊತ್ತು. ಅದರಿಂದ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ಒಂದು ವಿಷಯ, ನಮ್ಮ ದೇವರು ಎಲ್ಲಕ್ಕೂ ಒಡೆಯನಾಗಿದ್ದಾನೆ. ಒಂದು ದೇಶದ ಆರ್ಥಿಕತೆ ಬಗ್ಗೆ ನಾವು ಅಧ್ಯಯನ ಮಾಡುವುದಾದರೆ, ಆ ದೇಶದ ಆರ್ಥಿಕತೆ ಆ ದೇಶದಲ್ಲಿರುವ ಬಂಗಾರದ ಮೇಲೆ, ಆನ್ ದ ಸ್ಟಾಕ್ ಆಫ್ ದ ಗೋಲ್ಡ್, ಅದರ ಮೇಲೆ ಹೊಂದಿಕೊಂಡಿರ್ತದೆ. ಭಾರತ ದೇಶದ ಕೇಂದ್ರ ಖಜಾನೆಯಲ್ಲಿ ಎಷ್ಟು ಬಂಗಾರವಿದೆಯೋ ಅದರ ಮೇಲೆ ನಮ್ಮ ಆರ್ಥಿಕತೆ. ಎಲ್ಲ ದೇಶದವರು ಹೀಗೆ. ಆದರೆ ಈ ಬಂಗಾರ ಎಲ್ಲಿಂದ ಬಂತು? ಭೂಮಿಯಿಂದ ಅಗದು ತೆಗೆದದ್ದು. ಹಾಗಾದ್ರೆ ಇದು ಯಾರಿಗೆ ಸೇರಿದ್ದು? ಇದು ದೇವರಿಗೆ ಸೇರಿದ್ದು. ಎಲ್ಲ ಆರ್ಥಿಕತೆಗೂ ಮೂಲಕರ್ತನು ದೇವರೇ. ಹಾಗಾದ್ರೆ ಇದನ್ನೆಲ್ಲ ನಿಭಾಯಿಸುವವನು. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಆದರೆ ಅವರ ಎಲ್ಲ ಅವಶ್ಯಕತೆಗಳನ್ನು ಆ ಒಡೆಯನು ಕೊಡ್ತಾ ಇದ್ದಾನೆ, ದೇವರು ಒದಗಿಸ್ತಾ ಇದ್ದಾನೆ.
ಯಾವುದೇ ಪ್ರಾಣಿಗಳು ಅವರಿಗೆ ಏನೆಲ್ಲ ಅಗತ್ಯವಿದೆಯೋ ಅದನ್ನೆಲ್ಲ ದೇವರು ಒದಗಿಸ್ತಾ ಇದ್ದಾನೆ. ನಾವು ಇಂದು ಉಸಿರಾಡುವ ಆಮ್ಲಜನಕದಿಂದ ಹಿಡಿದು ನಾವು ಕುಡಿಯುವ ನೀರಿನವರೆಗೆ ಸಕಲವನ್ನು ಸಕಾಲದಲ್ಲಿ ಕೊಡುವಂತಹ ಒಬ್ಬ ಪರಮಾತ್ಮನೇ ನಮ್ಮ ಪರಮಾತ್ಮನು, ನಮ್ಮ ದೇವರು. ಆತನು ಎಲ್ಲವನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಿಕೊಂಡು ಹೋಗುವವನಾಗಿದ್ದಾನೆ. ಎಲ್ಲ ಸೃಷ್ಟಿಗಳಿಗೂ ಅದರ ಅವಶ್ಯಕತೆಗಳನ್ನ ಸಮಯಕ್ಕೆ ತಕ್ಕ ಹಾಗೆ ಕೊಡುವಂತಹ ಒಬ್ಬ ದೇವರಾಗಿದ್ದಾನೆ ಈ ನಮ್ಮ ದೇವರು. ಹೀಗೆ ಎಲ್ಲಕ್ಕೂ ಆತನು ಎಲ್ಲದರ ಅವಶ್ಯಕತೆಯನ್ನು ಒದಗಿಸಿ ಕೊಡುವುದಾದರೆ ತನ್ನ ಸ್ವಂತ ಮಕ್ಕಳಾದ ನಮ್ಮ ಅವಶ್ಯಕತೆಗಳನ್ನು ಕೊಡುವುದಿಲ್ಲವೋ? ಯೇಸು ಕ್ರಿಸ್ತನು ತಾನೇ ಭೂಮಿಯಲ್ಲಿದ್ದಾಗ ಒಂದು ಉದಾಹರಣೆ ಹೇಳುತ್ತಾನೆ. ನೀವು ನಿಮ್ಮ ಮಕ್ಕಳಲ್ಲಿ ಯಾರಾದರೂ ಅವರು ಮೀನನ್ನು ಕೇಳಿದ್ರೆ ನೀವು ಹಾವನ್ನು ಕೊಡುತ್ತೀರೋ? ಅವರು ಮೊಟ್ಟೆಯನ್ನು ಕೇಳಿದ್ರೆ ನೀವು ಚೇಳನ್ನು ಕೊಡುತ್ತೀರೋ? ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡಬೇಕು ಎಂಬುದಾಗಿ ನಿಮಗೆ ಗೊತ್ತಿದ್ದರೆ ಪರಲೋಕದ ತಂದೆಗೆ ತನ್ನ ಮಕ್ಕಳಿಗೆ ಉತ್ತಮವಾದದ್ದನ್ನು ಕೊಡಬೇಕೆಂಬುದಾಗಿ ಗೊತ್ತಿಲ್ಲವೋ? ಹಾಗಾದ್ರೆ ನಾವು ದೇವರ ಮಕ್ಕಳು ಎಂಬಂತ ಈ ಅಂಶವನ್ನ ನಾವು ಬರಿಬಾರದು. ಕ್ರೈಸ್ತ ಕುಟುಂಬಗಳಲ್ಲಿ ಉಂಟಾಗುವಂತಹ ಒಂದು ದೊಡ್ಡ ತೊಂದರೆ, ಅಡಚಣೆಗಳು ಬರುವಾಗ, ಕಷ್ಟಗಳು ಬರುವಾಗ, ಆರ್ಥಿಕ ಮುಗ್ಗಟ್ಟುಗಳು ಬರುವಾಗ ನಾವು ದೇವರ ಮಕ್ಕಳಾಗಿದ್ದೇವೋ ಎಂಬುದನ್ನ ಮರೆತು ಬಿಡುವಂತಹ ಒಂದು ಸ್ಥಿತಿ ಒಮ್ಮೊಮ್ಮೆ ಉಂಟಾಗ್ತದೆ. ಅದು ಉಂಟಾಗಬಾರದು ಎಂಬುದಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ನಮಗೆ ಬೋಧಿಸುವಂತದ್ದಾಗಿದೆ. ಮೂರನೇದಾಗಿ, the pressure for needs is the consequence of disobedience. ಅವಶ್ಯಕತೆಗಳಿಗೋಸ್ಕರ ಇರುವ ಒತ್ತಡವು ಅವಿಧೇಯತೆಯ ಪರಿಣಾಮವಾಗಿದೆ. ಆದಿಕಾಂಡ 3ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಮನುಷ್ಯನು ಕಷ್ಟಪಟ್ಟು ಬೆವರು ಸುರಿಸಿ ತನ್ನ ಅನ್ನವನ್ನ ತಾನೇ ದುಡಿದು ಸಂಪಾದಿಸಬೇಕು ಎಂಬಂತಹ ಆ ಒಂದು ಸ್ವಾಭಾವಿಕ ಕಾನೂನಿಗೆ ಒಳಪಟ್ಟದ್ದು ದೇವರಿಗೆ ಅವಿಧೇಯನಾದದರಿಂದ. So the root cause of all the financial pressures and the needs of man is disobedience to God. ಇದು ನಾವು ಆದಿಯಿಂದ ಕಾಣುವಂಥದ್ದು. ಇದು ಪಾಪದ ಪರಿಣಾಮ, ಪಾಪದ ಫಲ. ಮನುಷ್ಯನು ದೇವರಿಂದ ದೂರ ಹೋದದ್ದರಿಂದ ಇವತ್ತು ನಮ್ಮ ಜೀವಿತವನ್ನು ನಾವು ನೋಡುವುದಾದ್ರೆ ಇಂದು ನಾವು ಅನುಭವಿಸುವ ಎಲ್ಲ ಕಷ್ಟಗಳು ಪಾಪದ ಒಂದೊಂದು ಫಲಗಳಾಗಿದೆ, ಪಾಪದ ಒಂದು ಪರಿಣಾಮವಾಗಿದೆ. ಅದರಿಂದ ಇದು ಈ ರೀತಿ ನಾವಿದನ್ನ ಅನುಭವಿಸುತ್ತಾ ಇದ್ದೇವೆ. ಈ ದಿವಸಗಳಲ್ಲಿಯೂ ಮನುಷ್ಯನ ಸ್ವಾರ್ಥತೆಯೇ ಅವನನ್ನು ಮತ್ತಷ್ಟು ಕಷ್ಟಕ್ಕೆ ಒಳಗೊಡಿಸುತ್ತಾ ಇದೆ. ಎಷ್ಟು ಸಿಕ್ಕಿದರೂ ಸಾಲೋದಿಲ್ಲ, ಕೊಟ್ಟಷ್ಟು ಸಾಲೋದಿಲ್ಲ. ಯಾರಿಗೆ ಸಾಲ್ತದೆ? ಯಾವುದಾದ್ರೂ ಒಂದು ಕೆಲಸಕ್ಕೆ ಬಂದು ಸೇರಿದಾಗ, ಸಾರ್ ಏನಾದ್ರೂ ಒಂದು ಕೆಲಸ ಕೊಡಿ, 2 ಹೊತ್ತು ಊಟ ಮಾಡ್ಲಿಕ್ಕೆ ಸಿಕ್ಕಿದ್ರೆ ಸಾಕು, ಬೇರೆ ಏನಾದ್ರೂ ಡಿಮಾಂಡ್ ಇಲ್ಲ ಸರ್, ಏನು ಡಿಮಾಂಡ್ ಇಲ್ಲ. ಪಾಪ ಇವನ ಮೇಲೆ ಕರುಣೆ ತೋರಿ ಇವನಿಗೆ ಕೆಲಸ ಕೊಡ್ತಾರೆ. ಇವನಿಗೆ ಕೆಲಸ ಕೊಟ್ಟು ಒಂದು 2 ತಿಂಗಳಾಯ್ತು, 3ನೇ ತಿಂಗಳಲ್ಲಿ ಜಿಂದಾಬಾದ್ ಇವೊಂದು ಸುರು. ಕಂಪನಿ ನಡೆಸೋನು ಅದನ್ನ ಮಾರಿ ಅವನ ಆಸ್ತಿಯನ್ನು ಇವನಿಗೆ ಕೊಟ್ರೆ ಮಾತ್ರ ಇವನು ಮುಂದೆ ಹೋಗ್ತಾನೆ, ಇಲ್ಲಾದ್ರೆ ಅವರಿಗೆ ಜೀವಿಸ್ಲಿಕ್ಕೂ ಬಿಡೋದಿಲ್ಲ, ಇವನು ಕೆಲಸ ಮಾಡೋದಿಲ್ಲ. ಇದೆಲ್ಲ ನಮ್ಮ ಸಾಮಾಜಿಕ ರೀತಿಯಲ್ಲಿ ನಾವು ಅನುದಿನವೂ ಕಾಣುವಂತ ವಿಷಯಗಳು. ಎಷ್ಟು ಸಿಕ್ಕಿದ್ರೂ ಸಾಲೋದಿಲ್ಲ. ಇವತ್ತಿನ ದಿವಸಗಳಲ್ಲಿ ನಮ್ಮ ರಾಜಕೀಯವಾದಂತಹ ಕೆಲವು ವಿಷಯಗಳನ್ನು ನೋಡುವುದಾದ್ರೆ ನಮ್ಮ ಪ್ರಾಯದಲ್ಲಿ ಅಲ್ಲ, ಈ ಸಾವಿರಗಳು ಲಕ್ಷಗಳು ಅಂದ್ರೆ ದೊಡ್ಡ ವಿಷಯ. ನಾನು ಕೆಲವು ವರ್ಷ ಇಂಡಿಯನ್ ಏರ್ಫೋರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಈ ಪೇಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ, ಕ್ಯಾಶ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತ ಸಂದರ್ಭದಲ್ಲಿ ಸಂಬಳ ಕೊಡುವಂತ ದಿವಸ ಬ್ಯಾಂಕಿಂದ ದುಡ್ಡು ತಗೊಂಡ್ಬಂದು ಮೇಜ್ ಮೇಲೆ ಇಡ್ತಾರೆ. ಒಂದು ಇಷ್ಟು ದೊಡ್ಡ ಅಟ್ಟಿ ಇರ್ತದೆ. ಅವಾಗ ಈಗಿನ ತರ ಇಂಟರ್ನೆಟ್ ಬ್ಯಾಂಕಿಂಗ್ ಇದೆಲ್ಲ ಹೆಚ್ಚಾಗಿರ್ಲಿಲ್ಲ. ನಾನು ಈ ಕಡೆ ಕೂತ್ಕೊಳ್ತೇನೆ, ನನ್ನ ಆಫೀಸರ್ ಆ ಕಡೆ ಕೂತ್ಕೊಳ್ತಾರೆ. ನಮ್ಮಿಬ್ಬರ ಮುಖ ಕಾಣೋದಿಲ್ಲ, ಯಾಕಂದ್ರೆ ದುಡ್ಡಿನ ಕಂತೆ ಅಷ್ಟು ದೊಡ್ಡದಿದೆ ನಮ್ಮ ಮುಂದೆ. ನಾವು ಈಗಲೂ ನನ್ನ ನೆನಪಿದಲ್ಲಿ ದೊಡ್ಡ ಪರ್ವತದ ಹಾಗೆ ದುಡ್ಡು. ಆದ್ರೆ ಇವತ್ತಿನ ರಾಜಕಾರಣಿಗಳ ಒಂದೊಂದು ವಿಷಯವನ್ನ ನಾವು ಪೇಪರ್ ಅಲ್ಲಿ ಓದುವಾಗ ಅದೆಲ್ಲ ಏನು ಇಲ್ಲ. ಕೋಟಿ ಅಂತೆ ಕೋಟಿ, ಈ ಕೋಟಿ ಅಂದ್ರೆ ಏನು ಎಂಬುದಾಗಿ ಅಂದಾಜು ಮಾಡ್ಲಿಕ್ಕೂ ನಮ್ಮ ಮಿದುಳು ವರ್ಕ್ ಆಗೋದಿಲ್ಲ ಬಿಡಿ. ಅದು 1-2 ಕೋಟಿ ಅಲ್ಲ, 1000 ಗಟ್ಟಲೆ ಕೋಟಿಗಳು, 3,000 ಕೋಟಿ, 3,500 ಕೋಟಿ, 3,500 ಕೋಟಿ. ಇದೆಲ್ಲ ಅರ್ಥ ಮಾಡಿಕೊಳ್ಳಿಕ್ಕೂ ನಮಗೆ ಸಾಕಾಗೋದಿಲ್ಲ. ಇವರು ಇದನ್ನೆಲ್ಲ ಏನ್ ಮಾಡ್ತಾರೆ, ಎಲ್ಲಿ ತಗೊಂಡೋಗಿಡ್ತಾರಪ್ಪ. ಎಷ್ಟು ಸಿಕ್ಕಿದರೂ ಸಾಲೋದಿಲ್ಲ.
ತೃಪ್ತಿ ಎಂಬಂಥದ್ದು ಮನುಷ್ಯನ ಜೀವಿತದಲ್ಲಿಲ್ಲ. ಇದೇ ಒಂದು ಪ್ರವಣತೆ ಇಂದು ವಿಶ್ವಾಸಿಗಳ ಜೀವಿತದಲ್ಲಿಯೂ ಬರುತ್ತಾ ಇದೆ. ಎಷ್ಟು ಸಿಕ್ಕಿದರೂ ಸಾಲೋದಿಲ್ಲ, ಎಷ್ಟು ಸಂಪಾದಿಸಿದರೂ ಸಾಲೋದಿಲ್ಲ, ಯಾವಾಗ ನೋಡಿದರೂ ಸಾಲವೇ. ಇದಕ್ಕೆಲ್ಲ ಕಾರಣವೇನು? ಪಾಪ, ದೇವರಿಂದ ದೂರ ಹೋದಂತ ಅನುಭವ, ದೇವರ ಕಡೆಗೆ ಅವಿಧೇಯತೆಯನ್ನು ತೋರಿಸಿದಂತಹ ಈ ಕಾರಣಗಳೇ ಆಗಿದೆ. ಇಂದು ಮನುಷ್ಯನು ಅನುಭವಿಸುವ ಎಲ್ಲ ರೀತಿಯ ಆರ್ಥಿಕ ಒತ್ತಡಕ್ಕೆ ಕಾರಣ ದೇವರಿಗೋಸ್ಕರ, ದೇವರ ಮುಂದೆ ಮಾಡುವಂತಹ ಈ ಅವಿಧೇಯತೆ. ನಾವು ದೇವರ ಬಳಿಗೆ ಬಂದರೆ, ಆತನ ಬಳಿಗೆ ತಿರುಗಿ ಬಂದರೆ ನಮ್ಮಲ್ಲಿಯೇ ನಮಗೆ ಒಂದು ಸಂತೃಪ್ತಿ ಉಂಟಾಗುತ್ತದೆ. ಅಪೊಸ್ತಲನಾದ ಪೌಲನು ತಿಮೋಥೆಯನಿಗೆ ಬರೆಯುವಾಗ ಆತನು ಒಂದು ಮಾತು ಹೇಳ್ತಾನೆ, ಗಾಡ್ಲಿನೆಸ್ ವಿತ್ ಕಂಟೆಂಟ್ಮೆಂಟ್ ಇಸ್ ಗ್ರೇಟ್ ಗೇನ್. ತೃಪ್ತಿಯೊಡನೆ ಇರುವ, ಸಂತೃಪ್ತಿಯೊಡನೆ ಇರುವಂತ ದೇವ ಭಯವು ಬಹುದೊಡ್ಡ ಲಾಭ. ಇವತ್ತು ಈ ದೇವ ಭಯವಿದೆ, ಆದರೆ ಈ ಸಂತೃಪ್ತಿ ನಮ್ಮಲ್ಲಿಲ್ಲ. ದೇವರ ಭಯಕ್ಕೂ ಸಂತೃಪ್ತಿಗೂ ಯಾವ ಸಂಬಂಧನೂ ನಾವು ಕಲ್ಪಿಸೋದಿಲ್ಲ. ಇವತ್ತು ನಮ್ಮ ಎಲ್ಲ ತೊಂದರೆಗಳಿಗೆ, ಆರ್ಥಿಕವಾದ ತೊಂದರೆಗಳಿಗಿರುವಂತ ಮೂಲ ಕಾರಣ ನಾವು ತೃಪ್ತರಲ್ಲ, ಸಿಕ್ಕಿದಷ್ಟು ಸಾಲೋದಿಲ್ಲ. ಕನ್ನಡದಲ್ಲಿ ಗಾದೆ ಹೇಳ್ತಾರೆ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಎಂಬುದಾಗಿ. ಎಲ್ರಿಗೂ ಒಂದು ಮೊಳ ಹೆಚ್ಚು ಚಾಚಬೇಕು ಎಂಬಂತ ಆಶೆ. ಹೇಳ್ತೇನೆ ಅದರ ಬಗ್ಗೆ ಮುಂದೆ. ಹಾಗಾದ್ರೆ ಈ ಮೂರನೇದಾಗಿ ನಾವು ಕೇಳ್ತಾ ಬಂದಂತ ವಿಷಯ, ಇಂದು ನಾವು ಅನುಭವಿಸುವ ಎಲ್ಲ ಆರ್ಥಿಕ ಮುಗ್ಗಟ್ಟುಗಳಿಗೂ ಒತ್ತಡಗಳಿಗೂ ಕಾರಣ ನಮ್ಮ ಅವಿಧೇಯತೆ ಆಗಿದೆ. ಇಷ್ಟು ಸಾಕು. ನಾವು ಫಿಲಿಪಿಯದವರಿಗೆ ಬರೆದ ಪತ್ರಿಕೆಯಿಂದ ಓದಿದ್ದೇವೆ, ನನ್ನ ದೇವರು ನಿನ್ನ ಎಲ್ಲ ಅವಶ್ಯಕತೆಗಳನ್ನು ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ಒದಗಿಸಿಕೊಡುವನು. ಹಾಗಾದ್ರೆ ಈಗ ನನ್ನಲ್ಲಿ ಎಷ್ಟಿದೆಯೋ ಅದು ನನ್ನ ಅವಶ್ಯಕತೆ, ನನ್ನಲ್ಲಿ ಏನಿಲ್ಲವೋ ಅದು ನನ್ನ ಅವಶ್ಯಕತೆ ಅಲ್ಲ. If God provides my needs according to His riches in glory, my needs are right with me. And what I don't have now is not my need, but we crave for that. ಇದರಿಂದ ಬರುವಂತ ತೊಂದರೆ ಇದು. ಅಂದ ತೃಪ್ತಿ ಎಂಬುದದ್ದು ಅಥವಾ ಸಂತೃಪ್ತಿ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮನೆಯಲ್ಲಿ ಏನಾದರೂ ಸ್ವಲ್ಪ ಕಷ್ಟ ಬಂತು, ಗಂಡ ಕೆಲಸ ಮಾಡಿ ದುಡಿದು ತಿಂಗಳ ಕೊನೆಗೆ ಸಂಬಳ ತರ್ತಾನೆ, ಆದ್ರೂ ಇನ್ನೂ ಸ್ವಲ್ಪ ಅವಶ್ಯಕತೆಗಳೆಲ್ಲ ಇದೆ. ಗಂಡ ಹೇಳ್ತೇನೆ, ನಾನು ಸ್ವಲ್ಪ ಓವರ್ ಟೈಮ್ ಮಾಡಿ ಇನ್ನು ಸ್ವಲ್ಪ ದುಡ್ಡು ತರಲ. ಆಗ ಹೆಂಡತಿ ಹೇಳ್ತಾ ಇಲ್ಲ, ಯಾಕ್ರಿ ಒಂದು ಎರಡೆರಡು ಓವರ್ ಟೈಮ್ ಮಾಡಿ ದುಡ್ಡು ಎಷ್ಟು ಬಂದರೂ ಸಾಲೋದಿಲ್ಲ. ಕೆಲವರು ಹೇಳ್ತಾರೆ ಅಣ್ಣ ಸಾಕು, ಇದ್ದದ್ರಲ್ಲಿ ನಾವು ತೃಪ್ತಿ ಆಗಿರೋಣ, ನೀವು 24 ಗಂಟೆ ದುಡಿದು ಯಾಕೆ ಕಷ್ಟಪಡಿ, ಇದ್ದದ್ರಲ್ಲಿ ನಾವು ಸುಧಾರಿಸೋಣ, ಹಾಗೆ ಹೇಳುವಂತ ಹೆಂಡತಿಯರು ಇದ್ದಾರೆ. ಇದರಲ್ಲಿ ನೀವು ಯಾವ ಗುಂಪಿಗೆ ಸೇರಿದ್ದು, ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ಇಷ್ಟೆಲ್ಲ ಈ ಗಂಡಸರ ಬಗ್ಗೆ ಹೆಂಗಸರ ಬಗ್ಗೆ ಎಲ್ಲ ಹೇಳಿದ್ರು, ಈ ಗಂಡಸರಿಗೆ ಅವರವರ ಹೆಂಡತಿ ಮೇಲೆ ತುಂಬಾ ಪ್ರೀತಿ ಇದೆ ರೀ. ಈ ಅಮೆರಿಕದವರ ಹಾಗೆ ಬಿಳಿಯವರ ಹಾಗೆ ಪಬ್ಲಿಕ್ ಅಲ್ಲಿ ನಾವು ತೋರಿಸೋದಿಲ್ಲ ಅಷ್ಟೇ. ನಮ್ಗೆಲ್ಲರಿಗೂ ನಮ್ಮ ಹೆಂಡತಿಯವ್ರ ಮೇಲೆ ಪ್ರೀತಿ ಇದೆ ಅಲ್ವಾ? ಗಂಡಂದ್ರೆ ಕೂತ್ಕೊಂಡು ಕೇಳ್ತಾ ಇದ್ದೀರಲ್ವಾ? ನಮ್ಗೆಲ್ಲ ಪ್ರೀತಿ ಇದೆ. ಅನೇಕ ಬಾರಿ ನಿಮ್ಮಿಂದ ಬರುವ ಒತ್ತಡಗಳಿಗೆ ನೇರವಾಗಿ ಇಲ್ಲ ಎಂಬುದಾಗಿ ಹೇಳಲಿಕ್ಕೆ ಸಂಕೋಚ. ಯಾಕಂದ್ರೆ ಅಷ್ಟು ದೊಡ್ಡ ಪ್ರೀತಿ ಇರೋದ್ರಿಂದ ಒತ್ತಡಕ್ಕೆ ಮಣಿದು ನಾವು ಮತ್ತಷ್ಟು ಕಷ್ಟಪಡಬೇಕಾಗ್ತದೆ. ಇದನ್ನ ಗಂಡ ಹೆಂಡತಿ ಒಟ್ಟಿಗೆ ಅರ್ಥ ಮಾಡ್ಕೊಳ್ಬೇಕು. ಇದ್ದದ್ರಲ್ಲಿ ತೃಪ್ತರಾಗಿರೋದಕ್ಕೆ ನಾವು ಮೊದಲು ಕಲಿಬೇಕು. ಇದು ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಷಯವಾಗಿದೆ. ಇನ್ನು ನಾಲ್ಕನೇದಾಗಿ, ದ ಮೈಂಡ್ ಸೆಟ್ ಆನ್ ಮನಿ ಮ್ಯಾಟರ್ಸ್ ಮಚ್ ಇನ್ ಫ್ಯಾಮಿಲಿ. ಹಣದ ಮೇಲೆ ನಿಮಗಿರುವ ಮನೋಭಾವವು ನಿಮ್ಮ ಕುಟುಂಬದ ಮೇಲೆ ದೊಡ್ಡ ಪ್ರಭಾವವನ್ನ ಬೀರುತ್ತದೆ. ಹಾಗಾದ್ರೆ ಇದರಲ್ಲಿರುವಂತ ಪ್ರಾಮುಖ್ಯತೆ ನಿಮ್ಮ ಮನೋಭಾವ, ಯುವರ್ ಮೈಂಡ್ ಸೆಟ್ ಟುವರ್ಡ್ಸ್ ಮನಿ. ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದ 21ನೇ ವಾಕ್ಯದಲ್ಲಿ ಈ ರೀತಿ ಹೇಳುತ್ತಾನೆ, ನಿನ್ನ ಗಂಟು ಎಲ್ಲಿದೆಯೋ ನಿನ್ನ ಮನಸ್ಸು ಅಲ್ಲಿರುತ್ತದೆ. ವೇರ್ ಯುವರ್ ಟ್ರೆಷರ್ ಈಸ್ ದೇರ್ ಯುವರ್ ಮೈಂಡ್ ವಿಲ್ ಬಿ. ಹಾಗಾದ್ರೆ ಈ ಲೋಕದಲ್ಲಿ ನಾವು ಯಥಾರ್ಥವಾದ ಗಂಟು ಎಂಬುದಾಗಿ ಯಾವುದನ್ನು ಕಾಪಾಡಿಕೊಳ್ಳುತ್ತಾ ಇದ್ದೇವೆ, ಯಾವುದನ್ನು ಯಥಾರ್ಥವಾದ ನಿಧಿ ಎಂಬುದಾಗಿ ನಾವು ಕಂಡುಕೊಂಡಿದ್ದೇವೆ, ಆರ್ಥಿಕವಾದ ವಿಷಯಗಳಿಗೆ, ಲೌಕಿಕವಾದ ವಿಷಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ಅದು ಇಲ್ಲದಿದ್ದರೆ ಬೇರೆ ಏನೂ ಇಲ್ಲ ಎಂಬಂತ ಒಂದು ಸ್ಥಿತಿ
ನಮ್ಮ ಕುಟುಂಬಗಳಲ್ಲಿ ಬಂದರೆ ನಮ್ಮ ಮನೋಭಾವ ದುಡ್ಡಿನ ಕಡೆಗೆ, ಹಣದ ಕಡೆಗೆ, ನಮ್ಮ ಮನಸ್ಸು ಯಾವಾಗಲೂ ಅಲ್ಲೇ ಇರ್ತದೆ. ಅಂಥವರು ಭಾನುವಾರ ಆರಾಧನಾ ಕೂಟಕ್ಕೆ ಬಂದ್ರು ಇಲ್ಲಿ ಒಬ್ಬರು ಎದ್ದು ನಿಂತುಕೊಂಡು ಕರ್ತನ ಶ್ರಮೆಯ ಬಗ್ಗೆ ಇವರು ಹೇಳ್ತಾ ಇರ್ತಾರೆ, ಆದ್ರೆ ಅವರ ಮನಸ್ಸು ಅಂಗಡಿಯಲ್ಲಿರುತ್ತೆ ಅಲ್ವಾ? ಇಲ್ಲಿ ಬಂದು ಕರ್ತನ ಮೇಜಿನಲ್ಲಿ ಕರ್ತನನ್ನು ನೆನೆಸುತ್ತಾ ಇರ್ತೀವಿ, ಸ್ತೋತ್ರ ಮಾಡ್ತಾ ಇರ್ತೀವಿ. ಸಹೋದರಿಯ ಮನಸ್ಸು ಮನೆಯಲ್ಲಿರುವಂತಹ ಆಡು, ಕೋಳಿ, ದನ ಅದ್ರ ಮೇಲೆ ಇರುತ್ತೆ. ಅಯ್ಯೋ ಕಳ್ಳರು ಬರ್ತಾರ, ಅದನ್ನ ಹಿಡ್ಕೊಂಡು ಹೋಗ್ತಾರ. ನಿಮ್ಮ ಮನಸ್ಸಿನಲ್ಲಿ ಯಾವುದನ್ನು ನೀವು ನಿಧಿಯಾಗಿ ಕಂಡುಕೊಳ್ಳುತ್ತೀರೋ ನಿಮ್ಮ ಮನಸ್ಸು ಯಾವಾಗಲೂ ಅಲ್ಲೇ ಇರುತ್ತೆ. ಅದರಿಂದಲೇ ಸ್ವಾಮಿ ಅಲ್ಲಿ ಹೇಳಿದ್ದು, ನಿಮ್ಮ ಗಂಟು, ನೀವು ಯಾವುದನ್ನು ನಿಮ್ಮ ಜೀವಿತದಲ್ಲಿ ಯಥಾರ್ಥ ಗಂಟು ಅಥವಾ ಯಥಾರ್ಥ ನಿಧಿಯಾಗಿ ನೀವು ಪರಿಗಣಿಸುತ್ತೀರೋ ಅದು ನಿಮ್ಮ ಜೀವಿತದಲ್ಲಿ ದೊಡ್ಡ ಪ್ರಭಾವವನ್ನು ಉಂಟು ಮಾಡುತ್ತದೆ. ಇಂಗ್ಲಿಷ್ನಲ್ಲಿ ಒಂದು ಮಾತು ಈ ರೀತಿ ಹೇಳ್ತಾರೆ, ಮನಿ ಈಸ್ ಎ ಗುಡ್ ಸರ್ವೆಂಟ್ ಬಟ್ ಎ ಬ್ಯಾಡ್ ಮಾಸ್ಟರ್. ಹಣ ಅಥವಾ ದುಡ್ಡು ಅದು ಒಂದು ಉತ್ತಮ ಸೇವಕ, ಆದರೆ ಬಹಳ ಕೆಟ್ಟ ಯಜಮಾನ. ಯಾರಿಗಾದ್ರೂ ದೇವರು ಒಂದಷ್ಟು ದುಡ್ಡು ಕೊಟ್ಟಿದ್ರೆ ಒಳ್ಳೇದು, ತಪ್ಪೆಂಬುದಾಗಿ ನಾನು ಹೇಳೋದಿಲ್ಲ. ಆದ್ರೆ ಆ ದುಡ್ಡು, ಆ ಹಣ ನಿಮ್ಮ ಸೇವಕನಾಗಿರಬೇಕು ಹೊರತು ನಿಮ್ಮ ಯಜಮಾನನಾಗಿರಬಾರದು. ಯಾವಾಗ ಈ ದುಡ್ಡು ನಮ್ಮ ಮೇಲೆ ಒಡೆತನವನ್ನು ನಡೆಸುತ್ತದೋ, ನಮ್ಮ ಮೇಲೆ ಯಜಮಾನನಾಗಿ ನಮ್ಮನ್ನ ನಿಭಾಯಿಸಿಕೊಂಡು ಹೋಗುತ್ತದೋ, ಅಲ್ಲಿಗೆ ನಮ್ಮ ಬುನಾದಿಯೇ ತಪ್ಪಿ ಹೋಯಿತು. ಯುವರ್ ಮೈಂಡ್ ಸೆಟ್ ಆನ್ ಮನಿ, ಮನೋಭಾವ, ನಿಮ್ಮ ಹಣದ ಮೇಲೆ ನಿಮಗಿರುವಂತಹ ಮನೋಭಾವ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದ 33ನೇ ವಾಕ್ಯದಲ್ಲಿ ಸ್ವಾಮಿ ಹೇಳುವಂಥದ್ದು, ಮೊದಲು ದೇವರ ರಾಜ್ಯವನ್ನು, ನೀತಿಯನ್ನು ಹುಡುಕಿರಿ, ಅದರೊಂದಿಗೆ ಇವೆಲ್ಲವೂ ಕೊಡಲ್ಪಡುವುದು. ಆ 6ನೇ ಅಧ್ಯಾಯವನ್ನ ಪೂರ್ತಿಯಾಗಿ ನಾವು ಓದೋದಾದರೆ ಇವೆಲ್ಲವೂ ಕೊಡಲ್ಪಡುವುದು. ಆಲ್ ದೀಸ್ ಶಾಲ್ ಬಿ ಆಡೆಡ್ ಅಂಟು ಯು. ಈ ಆಲ್ ದೀಸ್ ಅಥವಾ ಇವೆಲ್ಲವೂ ಅಂದ್ರೆ ಏನು? ಅದರ ಮೊದಲಿನ ವಾಕ್ಯಗಳಲ್ಲಿ ಹೇಳ್ತಾನೆ, ಏನ್ ತಿನ್ಬೇಕು, ಏನ್ ಉಣ್ಬೇಕು, ಏನ್ ಉಟ್ಕೊಳ್ಬೇಕು, ಎಲ್ಲಿ ಮಲ್ಕೊಳ್ಬೇಕು, ಇದರ ಬಗ್ಗೆ ಚಿಂತೆ ಮಾಡಬೇಡ್ರಿ. ಲೋಕದವರು ಅದರ ಬಗ್ಗೆ ಚಿಂತೆ ಮಾಡ್ತಾರೆ. ನೀವು ಮೊದಲು ದೇವರ ರಾಜ್ಯವನ್ನು, ದೇವರ ನೀತಿಯನ್ನು ಹುಡುಕಿರಿ, ಅದರೊಂದಿಗೆ ಇದೆಲ್ಲವೂ ಕೊಡಲ್ಪಡುವುದು. ಹಾಗಾದ್ರೆ ದೇವರ ಕಾರ್ಯಗಳಿಗೆ ಮೊದಲನೆಯ ಪ್ರಾಶಸ್ತ್ಯವನ್ನು ಕೊಟ್ಟು ದೇವರ ರಾಜ್ಯವನ್ನು, ದೇವರ ನೀತಿಯನ್ನು ಹುಡುಕುತ್ತಾ ಮುಂದೆ ಹೋಗೋದಾದರೆ ಏನ್ ಉಣ್ಬೇಕು, ಏನ್ ಕುಡಿಬೇಕು, ಎಲ್ಲಿ ಮಲ್ಕೊಳ್ಬೇಕು, ಇದೆಲ್ಲ ಅದರ ಜೊತೆಯಲ್ಲೇ ದೇವರೇ ಕೊಡ್ತಾ ಇರ್ತಾನೆ. ನಾನು ಸಾಧಾರಣವಾಗಿ ಹೇಳುವಂತಹ ಒಂದು ಮಾತು, ವೆನ್ ಗಾಡ್ಸ್ ಬಿಸ್ನೆಸ್ ಬಿಕಮ್ಸ್ ಯುವರ್ ಪ್ರಯಾರಿಟಿ, ಯುವರ್ ನೀಡ್ ಬಿಕಮ್ಸ್ ಗಾಡ್ಸ್ ಪ್ರಯಾರಿಟಿ. ದೇವರ ಕಾರ್ಯಗಳು ನಿಮ್ಮ ಮುನ್ಗಣನೆ ಆಗುವಾಗ ನಿಮ್ಮ ಅವಶ್ಯಕತೆಗಳು ದೇವರ ಮುನ್ಗಣನೆ ಆಗುತ್ತದೆ. ಆದ್ರೆ ನಾವೇನ್ ಮಾಡ್ತೀವಿ, ದೇವರ ರಾಜ್ಯ, ದೇವರ ನೀತಿ ಹುಡ್ಕೋಕೆ ನಮಗೆ ಟೈಮ್ ಇಲ್ಲ, ಇದರ ಬಗ್ಗೆ ಹಿಂದೆ ಓಡ್ತಾ ಇದ್ದೇವೆ. ಏನ್ ಉಡ್ಬೇಕು, ಏನ್ ತೊಟ್ಕೊಳ್ಬೇಕು, ಎಲ್ಲಿ ಮಲ್ಕೊಳ್ಬೇಕು, ಏನ್ ತಿನ್ಬೇಕು, ಇದರ ಬಗ್ಗೆನೆ, ಈ ಲೌಕಿಕವಾದ ವಿಷಯಗಳ ಹಿಂದೆನೆ ನಾವು ಓಡಾಡ್ತಾ ಇರ್ತೇವೆ. ಅದಕ್ಕೋಸ್ಕರ ಪ್ರಾರ್ಥಿಸುತ್ತೇವೆ, ಅದಕ್ಕೋಸ್ಕರ ಬೇಡುತ್ತೇವೆ, ಅದಕ್ಕೋಸ್ಕರ ಯಾವ ತ್ಯಾಗವನ್ನು ಬೇಕಾದ್ರೂ ಮಾಡುತ್ತೇವೆ. ಆಗ ಏನಾಗ್ತದೆ, ಅದು ಸಿಗ್ತದೆ, ಸಿಕ್ಕೋದಿಲ್ಲ ಎಂಬುದಾಗಿ ನಾನು ಹೇಳೋದಿಲ್ಲ, ಆದ್ರೆ ಅದು ಮಾತ್ರ, ಬೇರೆ ಏನೂ ಸಿಕ್ಕೋದಿಲ್ಲ. ಉದಾಹರಣೆಗಳು ಸಾಕಷ್ಟು ದೇವರ ವಾಕ್ಯದಲ್ಲಿದೆ, ಅದನ್ನೆಲ್ಲ ಹೇಳಲಿಕ್ಕೆ ನನ್ನ ಮುಂದೆ ಸಮಯ ಇಲ್ಲದ್ರಿಂದ ನಾನು ಹೆಚ್ಚು ಮುಂದೆ ಹೋಗೋದಿಲ್ಲ. ಒಂದು ವೇಳೆ ದೇವರು ಮತ್ತು ದುಡ್ಡು, ದೇವರು ಮತ್ತು ಈ ಲೋಕದ ಸಂಪತ್ತು, ಇದೆರಡರ ಮಧ್ಯದಲ್ಲಿ ಯಾವುದಾದ್ರೂ ಒಂದನ್ನು ಆರಿಸಿಕೋ ಎಂಬುದಾಗಿ ನೇರವಾಗಿ ಒಂದು ಪ್ರಶ್ನೆಯನ್ನ ದೇವರು ನಿನ್ನೊಡನೆ ಕೇಳಿದರೆ ಅಂತರಾತ್ಮದಿಂದ ಹೇಳು, ಏನು ಉತ್ತರ ಕೊಡ್ತೀಯ ಅದಕ್ಕೆ? ಈಗ ನಿಮ್ಮ ಮುಂದೆ ಒಂದು ಕಡೆ ದೇವರು, ಅಲ್ಲಿ ದುಡ್ಡಿಲ್ಲ, ಇನ್ನೊಂದು ಕಡೆ ದುಡ್ಡು, ಅಲ್ಲಿ ದೇವರಿಲ್ಲ, ಇದೆರಡರ ಮಧ್ಯದಲ್ಲಿ ಯಾವುದನ್ನ ಬೇಕಾದರೂ ಆರಿಸಿಕೊಳ್ಳಬಹುದು ಎಂಬ ಸ್ವಾತಂತ್ರ್ಯವನ್ನ ಈ ಕ್ಷಣದಲ್ಲಿ ದೇವರು ನಮ್ಮ ಕುಟುಂಬಗಳಿಗೆ ಕಲ್ಪಿಸಿದರೆ ಇದರಲ್ಲಿ ನಾವು ಯಾವುದನ್ನು ಆರಿಸಿಕೊಳ್ಳುತ್ತೇವೆ? ನಮ್ಮ ಅಂತರಾತ್ಮದೊಂದಿಗೆ ನಾವೇ ಉತ್ತರ ಕೊಡೋಣ ಪ್ರಿಯರೇ. ಈ ಭಕ್ತಿ ಚರ್ಚೆಲ್ಲ ಯಾರಿಗೆ ಬೇಕ್ರಿ? ದುಡ್ಡು ಇವತ್ತು ಬಂದ್ರೆ ಬಂತು, ನಾಳೆ ಸಿಕ್ಕೋದಿಲ್ಲ, ಹಿಡ್ಕೊಂಡು ಹೋಗೋಣ ಎಂಬುದಾಗಿ ಅದ್ರ ಹಿಂದೆ ಹೋಗೋರು ತುಂಬಾ ಜನ ಇರ್ತಾರೆ, ಇಲ್ಲ ಎಂಬುದಾಗಿ ಹೇಳೋದಿಲ್ಲ. ಏನು 2.5 ಸೆಂಟ್ಸ್ ಜಾಗ, 5 ಸೆಂಟ್ಸ್ ಜಾಗಕ್ಕೋಸ್ಕರ ಸಭೆ ಬಿಟ್ಟು ಬೇರೆ ವಿಶ್ವಾಸಕ್ಕೆ ಹೋದವರು ಇಲ್ವೋ ನಮ್ಮ ಮಧ್ಯದಲ್ಲಿ? ಇದೆಲ್ಲ ನಡೆಯುವಂತ ವಿಷಯಗಳೇ. ಇದಕ್ಕೆಲ್ಲ ಕಾರಣ ನಾವು ನಮ್ಮ ಮನೋಭಾವವನ್ನ ಸರಿಪಡಿಸಿಕೊಳ್ಬೇಕು. ಆಲ್ವೇಸ್ ಟ್ರೀಟ್ ಮನಿ ಆಸ್ ಯುವರ್ ಸರ್ವೆಂಟ್, ನೆವರ್ ಆಸ್ ಯುವರ್ ಮಾಸ್ಟರ್. ಇನ್ನು 5ನೇದಾಗಿ
ಡಿಸ್ಟಿಂಗ್ವಿಶ್ ಬಿಟ್ವೀನ್ ದ ನೀಡ್ಸ್ ಅಂಡ್ ಡಿಸೈರ್ಸ್. ಅವಶ್ಯಕತೆ ಮತ್ತು ಆಶೆ ಇದೆರಡರ ವ್ಯತ್ಯಾಸವನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು, ಕಲಿಯಬೇಕು. ಎಲ್ಲವೂ ಅವಶ್ಯವಲ್ಲ. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆಯುವಾಗ 1 ಕೊರಿಂಥ 10ನೇ ಅಧ್ಯಾಯದ 23ನೇ ವಾಕ್ಯದಲ್ಲಿ ಪ್ರಯೋಜನಕರವಾದದ್ದೆಲ್ಲವೂ ಅಗತ್ಯವಾದದ್ದಲ್ಲ ಎಂಬುದಾಗಿ ಒಂದು ಮಾತು ಹೇಳುತ್ತಾನೆ. ಹಾಗಾದ್ರೆ ನಮ್ಮ ಮಧ್ಯದಲ್ಲಿ ನಮಗೆ ಅನೇಕ ಅವಶ್ಯಕತೆಗಳಿದೆ, ಇಲ್ಲ ಎಂಬುದಾಗಿ ನಾನು ಹೇಳೋದಿಲ್ಲ. ಸುಮ್ಮನೆ ನೀರು ಕುಡಿದು ಗಾಳಿ ಸೇದುಕೊಂಡು ಜೀವಿಸಲಿಕ್ಕೆ ಆಗೋದಿಲ್ಲ. ಎಲ್ಲರಿಗೂ ತುಂಬಾ ಅವಶ್ಯಕತೆಗಳಿದೆ. ಆದರೆ ನಾವು ಒಂದೊಂದು ಕುಟುಂಬವನ್ನು, ಒಂದೊಂದು ಮನೆಗಳನ್ನು ಇವತ್ತು ನೋಡುವಾಗ ಇವರ ಮಧ್ಯದಲ್ಲಿ ವ್ಯತ್ಯಾಸವಿದೆ. ಕೆಲವರ ಹತ್ರ ಜಾಸ್ತಿ ಇದೆ, ಕೆಲವರ ಹತ್ರ ಕಡಿಮೆ ಇದೆ. ಕೆಲವರಿಗೆ ಬೇಕಾದಷ್ಟಿಲ್ಲ, ಕೆಲವರಿಗೆ ಬೇಕಾದದಕ್ಕಿಂತಲೂ ಹೆಚ್ಚಿದೆ. ಹಾಗಾದರೆ ಇದರ ಮಧ್ಯದಲ್ಲಿರುವ ವ್ಯತ್ಯಾಸವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದರಲ್ಲಿ ಕೆಲವು ಅಂಶಗಳು ನಾನು ಈ ರೀತಿಯಾಗಿ, ಒಂದು ಎಸೆನ್ಷಿಯಲ್ಸ್, ಅವಶ್ಯಕತೆಗಳು. ಈ ಅವಶ್ಯಕತೆಗಳು ಅಂತ ಹೇಳಿದ್ರೆ ಅದು ಅತ್ಯಗತ್ಯವಾದದ್ದು, ಒಂದು ಕುಟುಂಬಕ್ಕೆ ಬೇಕಾದದ್ದು ಅತ್ಯಗತ್ಯವಾದದ್ದು. ನಮಗೆ ಉಳ್ಕೊಳ್ಳಿಕ್ಕೆ ಒಂದು ಮನೆ ಬೇಕೇ, ಅದು ಅಗತ್ಯ. ಊಟ ಮಾಡಲಿಕ್ಕೆ ಏನಾದ್ರೂ ಒಲೆ ಹತ್ತಿಸಬೇಕಾದ್ರೆ ಸ್ವಲ್ಪ ಎಣ್ಣೆ ಬೇಕು, ಇಲ್ಲಾದ್ರೆ ಗ್ಯಾಸ್ ಬೇಕು, ಏನಾದ್ರೂ ಬೇಕೇ, ಅದೆಲ್ಲ ಅವಶ್ಯಕತೆಗಳು. ಮಕ್ಕಳನ್ನ ಶಾಲೆ ಕಳಿಸ್ಬೇಕೆ, ಅದು ಅವಶ್ಯಕತೆ. ಹಾಗಾದ್ರೆ ಒಬ್ಬ ಮನುಷ್ಯನಿಗೆ ಅತ್ಯಗತ್ಯವಾದ ಎಸೆನ್ಷಿಯಲ್ ಎಂಬುದಾಗಿ ಹೇಳುವಂತ, ಅವಶ್ಯಕತೆಗಳು ಎಂಬುದಾಗಿ ಹೇಳುವ ಒಂದು ಗುಂಪು ವಿಷಯಗಳಿದೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದನ್ನ ಯಾರಿಗೂ ನಿಷೇಧಿಸಬಾರದು. ಅದು ಎಲ್ಲರಿಗೂ ದೊರಕಬೇಕು. ಈ ಅನೇಕ ಕುಟುಂಬಗಳಲ್ಲಿ ಈ ವಿಷಯಗಳು, ಈ ಅವಶ್ಯಕತೆಗಳು ಒಂದು ಕುಟುಂಬದಿಂದ ಇನ್ನೊಂದು ಕುಟುಂಬಕ್ಕೆ ವ್ಯತ್ಯಾಸವಿರುತ್ತದೆ. ಎಲ್ಲ ಕುಟುಂಬಗಳಲ್ಲಿ ಒಂದೇ ಲೆಕ್ಕ ಇರೋದಿಲ್ಲ. ನನ್ನ ಮನೆಯಲ್ಲಿ ಅತ್ಯಗತ್ಯವಾದದ್ದು ನಿಮ್ಮ ಮನೆಯಲ್ಲಿ ಒಂದು ವೇಳೆ ಐಷಾರಾಮವಾಗಿರಬಹುದು. ನಿಮ್ಮ ಮನೆಯಲ್ಲಿ ಅತ್ಯಗತ್ಯವಾದದ್ದು ಒಂದು ವೇಳೆ ನನಗೆ ಅದರಿಂದ ಯಾವ ಪ್ರಯೋಜನವಿಲ್ಲದಿರಬಹುದು. ಹಾಗಾದರೆ ಈ ಅವಶ್ಯಕತೆಗಳು, ದ ನೀಡ್ಸ್ ಡಿಫರ್ ಫ್ರಮ್ ಹೋಮ್ ಟು ಹೋಮ್. ಅದರಿಂದ ಬರುವಂತ ಒಂದು ದೊಡ್ಡ ಡೇಂಜರ್ ಅಂತ ಹೇಳಿದ್ರೆ, ನಾವು ಅನೇಕ ಬಾರಿ ಆ ಕಡೆ ಮನೆಯವರೊಂದಿಗೆ ಈ ಪಕ್ಕದ ಮನೆಯವರೊಂದಿಗೆ ನಮ್ಮನ್ನೇ ಹೋಲಿಸಿ ನೋಡುತ್ತೇವೆ. ರೀ, ಅವರು ಮಾರುತಿ ಕಾರ್ ತಗೊಂಡ್ರು, ನಾವು ತಗೊಳ್ಬೇಕು. ಅವರು ವಾಷಿಂಗ್ ಮೆಷಿನ್ ತಗೊಂಡ್ರು, ನಾವು ತಗೊಳ್ಬೇಕು. ಯಾಕ್ರಿ, ಅವ್ರು ತಗೊಂಡಿದ್ದಕ್ಕೆ ನೀವು ತಗೊಳ್ಬೇಕು? ನಿಮಗೆ ಬೇಕಾದ್ರೆ ನೀವು ತಗೊಳ್ಳಿ, ಅವ್ರು ತಗೊಳ್ಳದೆ ಇರಲಿ. ಯಾಕೆ ಆ ರೀತಿ ನಾವು ಚಿಂತಿಸೋದಿಲ್ಲ? ನಾನು ಹೇಳುವಂಥದ್ದು, ಈ ಅವಶ್ಯಕತೆಗಳು, ಎಸೆನ್ಷಿಯಲ್ಸ್, ವೇರಿ ಫ್ರಮ್ ಹೋಮ್ ಟು ಹೋಮ್. ಆದ್ರೆ ಅದು ಅವಶ್ಯಕತೆಗಳು. ಹಾಗಾದ್ರೆ ನಮ್ಮ ಜೀವಿತದಲ್ಲಿ ಅತ್ಯವಶ್ಯಕವಾಗಿರುವಂತಹ ಈ ವಿಷಯಗಳು ಯಾವುದು ಎಂಬುದನ್ನ ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಅದು ಮೊದಲನೇ ಗುಂಪು, ಎಸೆನ್ಷಿಯಲ್ಸ್, ಅವಶ್ಯಕತೆಗಳು. ಎರಡನೇದಾಗಿ ಯೂಸ್ಫುಲ್, ಪ್ರಯೋಜನಕರವಾದದ್ದು. ಆದರೆ ಅದು ಅತ್ಯಗತ್ಯವಾಗಿರ್ಲಿಕ್ಕಿಲ್ಲ. ಈಗ ನಮ್ಮಲ್ಲಿ ಇಲ್ಲದಂತಹ ಎಷ್ಟೋ ವಿಷಯಗಳು ಅದು ಇದ್ರೆ ಒಳ್ಳೆಯದು, ಪ್ರಯೋಜನಕರ. ಆದ್ರೆ ಅದು ಇಲ್ಲದಿದ್ದರೂ ನಮಗೆ ನಿಭಾಯಿಸಿಕೊಂಡು ಹೋಗಬಹುದು, ಯಾಕಂದ್ರೆ ಅದು ಅತ್ಯವಶ್ಯಕತೆ ಅಲ್ಲ. ನಮಗೆ ಬೆಳಿಗ್ಗೆ ಶಾಲೆಗೆ ಹೋಗ್ಬೇಕು, ಕೆಲಸಕ್ಕೆ ಹೋಗ್ಬೇಕು, ಒಂದು 2 ವೀಲರ್, ಒಂದು ಸ್ಕೂಟರ್ ಏನಾದ್ರೂ ಇದ್ರೆ ಅದೊಂದು ಅವಶ್ಯಕತೆ. ಕಾರ್ ಇದ್ದರೆ ಪ್ರಯೋಜನಕರ. ಮಳೆಗಾಲದಲ್ಲಿ ಎಲ್ಲ ನನಿದೆ, ಸೆಕೆ ಬರುವಾಗ ಬಿಸಿಲುಗೊಳ್ಳದೆ ಎಲ್ಲ ಹೋಗ್ಬೋದು, ಪ್ರಯೋಜನಕರ. ಆದ್ರೆ ಅತ್ಯವಶ್ಯಕತೆ ಅಲ್ಲ ಎಲ್ಲರಿಗೂ, ಕೆಲವರಿಗೆ ಅದು ಅತ್ಯವಶ್ಯಕ. ಹಾಗಾದ್ರೆ ಪ್ರಯೋಜನಕರವಾಗಿ ಕಾಣುವುದೆಲ್ಲವೂ ನನ್ನ ಅವಶ್ಯಕತೆ ಆಗಿರಲಿಕ್ಕಿಲ್ಲ. ಅದು ಪ್ರಯೋಜನಕರವಾಗಿರಬಹುದು. ದೇ ಮೇ ಬಿ ಯೂಸ್ಫುಲ್ ಬಟ್ ನಾಟ್ ಎಸೆನ್ಷಿಯಲ್. ದೇರ್ ಆರ್ ಮೆನಿ ಥಿಂಗ್ಸ್ ವಿಚ್ ಆರ್ ಯೂಸ್ಫುಲ್ ಬಟ್ ನಾಟ್ ಎಸೆನ್ಷಿಯಲ್. ಹಾಗಾದ್ರೆ ಈ ಎಸೆನ್ಷಿಯಲ್ ಅಂಡ್ ಯೂಸ್ಫುಲ್, ಈ ಅವಶ್ಯಕತೆ ಮತ್ತು ಉಪಯುಕ್ತತೆ, ಇದೆರಡರ ಮಧ್ಯದಲ್ಲಿರುವ ವ್ಯತ್ಯಾಸವನ್ನ ನಾವು ಕಂಡುಕೊಂಡು ಅವಶ್ಯಕತೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಲಿಕ್ಕೆ ನಾವು ಕಲಿಬೇಕು. ಅಲ್ಲಿಗೆ ಮುಗಿಲಿಲ್ಲ. ಮೂರನೇದಾಗಿ ಡಿಸೈರ್ಸ್, ಆಶೆಗಳು. ಅದು ಒಂದು ಸ್ಟೆಪ್ ಮೇಲೆ.
ಒಂದನೇದಾಗಿ ಅವಶ್ಯಕತೆಗಳು, ಎರಡನೇದಾಗಿ ಪ್ರಯೋಜನಕರವಾದ ವಿಷಯಗಳು, ಮೂರನೇದಾಗಿ ಆಶೆ. ಆಶೆಗೆ ಯಾವುದೇ ಮಿತಿ ಇಲ್ಲ ಅಲ್ವಾ? ಏನ್ ಬೇಕಾದ್ರೂ ಆಶಿಸಬಹುದು. ಯಾರಿಗೆ ಆಶೆ ಇಲ್ಲ? ನಮ್ಗೆ ಒಂದು ದೊಡ್ಡ ಐಷಾರಾಮಿ ಕಾರ್ ಸಿಕ್ಬೇಕು, ಇಲ್ಲಾದ್ರೆ ನಾವು ಕುಟುಂಬವಾಗಿ ಸಿಂಗಾಪುರಕ್ಕೆಲ್ಲ ಒಮ್ಮೆ ಹೋಗಿ ಬರಬೇಕು. ಯಾರಿಗೆ ಆಶೆ ಇಲ್ಲ? ಎಲ್ರಿಗೂ ಆಶೆ ಇದೆ. ನನಗೂ ತುಂಬಾ ಆಶೆಗಳೆಲ್ಲ ಇದೆ. ನಾನು ಹೇಳುವಂಥದ್ದು, ಆಶೆಗಳು ತುಂಬಾ ಇದೆ ಮನುಷ್ಯರಿಗೆ. ಆಶೆಗೆ ಕೊನೆ ಇಲ್ಲ ಎಂಬುದಾಗಿ ನಾವು ಕನ್ನಡದಲ್ಲಿ ಗಾದೆನೇ ಹೇಳ್ತೀವಿ. ಆದ್ರೆ ಈ ಆಶೆಗಳೆಲ್ಲ ಈಡೇರಿಸಲೇಬೇಕು ಎಂಬಂತ ಒಂದು ಹಠ ನಮ್ಮ ಮಧ್ಯದಲ್ಲಿ ಇರಬಾರದು. Should not be adamant that all my desires must be met. Desires may be many, but let it remain as a desire. ದೇವರ ಸಮಯದಲ್ಲಿ ದೇವರು ಅದನ್ನು ಒದಗಿಸಿಕೊಡಲಿ, ಅಲ್ಲದೆ ನಾನು ಕಷ್ಟಪಟ್ಟು ಸಾಲ ತಕೊಂಡು ಅದನ್ನು ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಅದು ಮೂರನೇ ವಿಷಯ, ಡಿಸೈರ್ಸ್. ಇನ್ನು ನಾಲ್ಕನೇದಾಗಿ ಕಂಫರ್ಟ್ಸ್, ಆರಾಮ. ಈ ಆರಾಮ ಅಂತ ಹೇಳಿದ್ರೆ ಒಂದು ಕಂಫರ್ಟ್ ಲೆವೆಲ್, ಅದು ಅತ್ಯವಶ್ಯಕತೆ ಅಲ್ಲ, ಆದ್ರೆ ಇದ್ರೆ ಸ್ವಲ್ಪ ಆರಾಮ. ನಮ್ಮ ಮನೆಗಳಲ್ಲಿ ಈಸಿ ಚೇರ್ ಇರುತ್ತೆ, ಕೆಲವು ಕಡೆಯಲ್ಲಿ ಮರದ ಕುರ್ಚಿ ಇರ್ತದೆ. ಕೂತ್ಕೊಳ್ಬೇಕಾದ್ರೆ ಮರದ ಕುರ್ಚಿಯಲ್ಲಿ ಕೂತ್ಕೊಳ್ಬಹುದು, ಆದ್ರೆ ಈಸಿ ಚೇರಲ್ಲಿ ಕೂತ್ಕೊಂಡ್ರೆ ಸ್ವಲ್ಪ ಆರಾಮ. ಇನ್ನು ಪ್ರಾಯಸ್ಥರು ಮುದುಕರು ಎಲ್ಲ ಇದ್ರೆ ಅವರಿಗೆ ಬೇಕು, ಸ್ವಲ್ಪ ಆರಾಮವಾದದ್ದೆಲ್ಲ ಬೇಕು. ಒಂದು ವೇಳೆ ಅವರಿಗೆ ನಮಗೆ ಆರಾಮವಾಗಿ ಕಾಣುವಂಥದ್ದು ಅವರಿಗೆ ಅವಶ್ಯಕತೆಯೂ ಆಗಿರಬಹುದು. ಬಟ್ ದೇರ್ ಈಸ್ ಎ ಕ್ಯಾಟಗರಿ ವಿಚ್ ವಿ ಕ್ಯಾನ್ ಕ್ಲಾಸಿಫೈ ಅಂಡರ್ ದ ಕಂಫರ್ಟ್ಸ್. ಅದು ಒಂದು ಗುಂಪು, ಆರಾಮವಾಗಿರುವಂಥದ್ದು. ಇನ್ನು ಐದನೇದಾಗಿ ಲಕ್ಸುರೀಸ್, ಐಷಾರಾಮಿ ವಿಷಯಗಳು. ನಾವು ಕೆಲವು ವಿಷಯಗಳನ್ನ ನೋಡಿ ಇದೆಲ್ಲ ತುಂಬಾ ಲಕ್ಸುರಿ, ಅದು ನಮಗೆ ಯಥಾರ್ಥವಾಗಿ ಬೇಕು, ಆಶೆ ಎಲ್ಲರಿಗೂ ಇದೆ. ಆದರೆ ಈ ಒಂದು ಐಷಾರಾಮಿ ಜೀವಿತ, ಲೋಕಾಯುಕ್ತದವರೆಲ್ಲ ಯಾರೋ ಕೆಲವರ ಮನೆಗೆಲ್ಲ ದಾಳಿ ಮಾಡಿ ಎಷ್ಟೋ ಲಕ್ಷಗಟ್ಲೆ ಕೋಟಿಗಟ್ಲೆದೆಲ್ಲ ಆಸ್ತಿ ಎಲ್ಲ ಹಿಡಿತಾ ಇದ್ದಾರಂತೆ. ಕೆಲವು ಮನೆಯಲ್ಲಿ ಕೂತ್ಕೊಳ್ಳುವಂತ ಕುರ್ಚಿ ಬಂಗಾರದ್ದಂತೆ, ಊಟ ಮಾಡೋ ತಟ್ಟೆ ಬಂಗಾರದ್ದಂತೆ. ಅಮ್ಮ, ಇದನ್ನೆಲ್ಲ ಕೇಳಿದಾಗ ಇಲ್ಲರಿ, ನಾವು ಅಲ್ಯೂಮಿನಿಯಂ ಪ್ಲೇಟಲ್ಲಿ ಸ್ಟೀಲ್ ಪ್ಲೇಟಲ್ಲಿ ಊಟ ಮಾಡಿದ್ರು, ಬಂಗಾರದ ಪ್ಲೇಟಲ್ಲಿ ಊಟ ಮಾಡಿದ್ರು, ಹೋಗೋದು ಇಲ್ಲಿಗೆ ಅಲ್ವಾ? ಅಲ್ಲಿಂದ ಹೋಗೋದು ಎಲ್ಲಿಗೆ ಅಂತ ಎಲ್ಲರದು ಸೇಮ್, ನಮ್ಗೆ ಗೊತ್ತು ಬಿಡಿ. ಇದರಲ್ಲಿ ಏನಿದೆ ವಿಶೇಷ ಈ ಬಂಗಾರದ ತಟ್ಟೆ ಅಥವಾ ಈ ಸ್ಟೀಲ್ ತಟ್ಟೆಯಲ್ಲಿ ಊಟ ಮಾಡಿದ್ರೆ? ಐಷಾರಾಮಿ ಎಂಬಂತ ಈ ವಿಷಯ, ಲಕ್ಸುರೀಸ್ ಆರ್ ಡೆಫಿನೆಟ್ಲಿ ನಾಟ್ ಎಸೆನ್ಷಿಯಲ್ಸ್. ಈ ಅವಶ್ಯಕತೆಗಿಂತಲೂ ಹೆಚ್ಚಾದಂತಹ ಲಕ್ಸುರಿ ಅಥವಾ ಈ ಐಷಾರಾಮಿ ವಿಷಯಗಳು ನಮ್ಮ ಜೀವಿತದಲ್ಲಿ ಬಂದ್ರೆ ಪಾಪ ಮಾಡಲಿಕ್ಕೆ ನಮ್ಮನ್ನ ಹೆಚ್ಚು ಪ್ರಚೋದಿಸ್ತದೆ. ಒಂದು ಪ್ರಶ್ನೆ ನಾನು ನೇರವಾಗಿ ಹೀಗೆ ಹಾಕಿದ್ರೆ, ನಮ್ಮಲ್ಲಿ ಈಗ ಇರುವಂತಹ ಹಲವು ಸೌಲಭ್ಯಗಳು ಇರದಿದ್ದರೆ ನಾವು ಇಂದು ಮಾಡುವ ಕೆಲವು ಪಾಪಗಳು ಒಂದು ಮೇಲೆ ನಾವು ಮಾಡ್ತಾ ಇರಲಿಲ್ಲ. ಇಫ್ ವಿ ಡಿಡ್ ನಾಟ್ ಹ್ಯಾವ್ ದ ಫೆಸಿಲಿಟೀಸ್ ದಟ್ ವಿ ಹ್ಯಾವ್ ಟುಡೇ, ಪ್ರಾಬಬ್ಲಿ ವಿ ವುಡ್ ನಾಟ್ ಹ್ಯಾವ್ ಡನ್ ಸಮ್ ಸಿನ್ಸ್ ದಟ್ ವಿ ಆರ್ ಡೂಯಿಂಗ್ ಟುಡೇ. ದಾವೀದನ ವಿಷಯವಾಗಿ ಒಮ್ಮೊಮ್ಮೆ ನೆನೆಸ್ತೇನೆ. ಅರಮನೆಯಲ್ಲಿ ಮೇಲುಪ್ಪರಿಗೆಲ್ಲಿ ಒಂದು ಕೋಣೆ, ಅಲ್ಲಿ ಆರಾಮವಾಗಿ ಮಲ್ಕೊಳ್ಬಹುದು. ಅಲ್ಲಿಂದ ಹೊರಗಡೆ ಬಂದರೆ ಒಂದು ಟೆರೆಸ್, ಆ ಟೆರೆಸ್ಸಿಂದ ಕೆಳಗಡೆ ನೋಡಿದ್ರೆ ದೊಡ್ಡ ಕಣಿವೆ, ಆ ಕಣಿವೆಯಲ್ಲಿ ನೀರು ಹರಿಯುತ್ತಾ ಇರುವುದನ್ನು ನೋಡಿದರೆ ಬಹಳ ರಮ್ಯ. ಅಲ್ಲಿ ಒಬ್ಬಾಕೆ ಸ್ನಾನ ಮಾಡ್ತಾ ಇದ್ದಾಳೆ, ಅದನ್ನ ನೋಡಿದ. ಮತ್ತೆ ಕತೆ ನಮಗೆ ಗೊತ್ತು ಅಲ್ವಾ? ಒಂದು ವೇಳೆ ಇವನಿಗೆ ಮಲ್ಕೊಳ್ಳಿಕ್ಕೆ ಅಂತ ಒಂದು ಕೋಣೆ ಇಲ್ಲದಿದ್ರೆ ಈ ಪಾಪ ಅವನು ಮಾಡ್ತಾ ಇರಲಿಲ್ಲ. Many a time the facilities that we have, the luxuries that we have can be a trap that traps us to sin. ಅಂಥದ್ದು ಇದೆ. ಇನ್ನು ಮುಂದೆ ಅನ್ವಾಂಟೆಡ್, ಅನಗತ್ಯವಾದದ್ದು, ಎಷ್ಟೋ ವಿಷಯಗಳು ನಮಗೆ ಅವಶ್ಯಕತೆ ಇಲ್ಲದ್ದು, ಅದರ ಹಿಂದೆ ನಾವು ಹೋಗ್ತೇವೆ. ಈ ಕೆಲವು ಮನೆಗಳಲ್ಲಿ ಹೋದ್ರೆ ಶೋಕೇಸಲ್ಲಿ ಎಲ್ಲ ತುಂಬಾ, ಅಯ್ಯೋ, ಸಾವಿರಾರು ರೂಪಾಯಿ ಊಟಕ್ಕೆ ಇಲ್ಲದಿದ್ದರೂ ಒಂದು 10,000 ರೂಪಾಯಿ ಶೋಕೇಸಲ್ಲಿ ಸಾಮಾನು ಇಡ್ಲಿಕ್ಕೆ ಖರ್ಚು ಮಾಡ್ತಾರೆ. ಏನ್ ಪ್ರಯೋಜನ ಇದರಿಂದ?
ಸೇವೆಗೊಂದು 100 ರೂಪಾಯಿ ಕೊಡಿ ಅಂತ ಹೇಳಿದ್ರೆ ಇಲ್ಲ ಬ್ರದರ್ ತುಂಬಾ ಟೈಟು. ಶೋಕೇಸಲ್ಲಿ ನೋಡಿದ್ರೆ ಗೊತ್ತು ಯಾವ ಪ್ರಯೋಜನವಿಲ್ಲಂಥದ್ದು, ಅನ್ವಾಂಟೆಡ್. ಇಂಥ ವಿಷಯಗಳು ನಮ್ಮ ಜೀವಿತದಲ್ಲಿ ತುಂಬಾ ಇದೆ. ಏಳನೇದಾಗಿ ವೇಸ್ಟ್, ಪೋಲ್ ಮಾಡುವುದು. ಯಾವುದೋ ಒಂದು ಮದುವೆಯಲ್ಲಿ ಯಾರೋ ಹೇಳಿದ್ರು ಕೈ ತೊಳಿಲಿಕ್ಕೆ ಬಿಸ್ಲರಿ ನೀರು ಕೊಟ್ರಂತೆ. ಅಮ್ಮ, ಏನಿರ್ಬೋದು ಅವನ ದುಡ್ಡು ಅಲ್ವಾ? ಮದುವೆ ಆದ್ಮೇಲೆ ಕೈ ತೊಳಿಲಿಕ್ಕೆ ಬಿಸ್ಲರಿ ನೀರು. ಇದಕ್ಕೆ ನಾವು ನಮ್ಮ ಭಾಷೆಯಲ್ಲಿ ಏನ್ ಹೇಳ್ಬೇಕು? ಪೋಲ್ ಮಾಡೋದು, ಮತ್ತೆ ಏನ್ ಮಾಡೋದು? ಹಾಗಾದ್ರೆ ನಾನು ಸುಮಾರು 7 ವಿಷಯ ಇಲ್ಲಿ ಹೇಳ್ತಾ ಬಂದೆ. ಅವಶ್ಯಕತೆಗಳು, ಪ್ರಯೋಜನಕರವಾದದ್ದು, ಆಶಯಗಳು, ಆರಾಮದಾಯಕವಾದದ್ದು, ಐಷಾರಾಮದಾಯಕವಾದದ್ದು, ಅನಗತ್ಯವಾದದ್ದು, ಪೋಲಾಗುವಂಥದ್ದು. 7 ರೀತಿಯಲ್ಲಿ ನಮಗೆ ಇರುವ ಅವಶ್ಯಕತೆಗಳನ್ನ ನಾನು ವಿಂಗಡಿಸಿದ್ದೇನೆ. ಇದರಲ್ಲಿ ನಮ್ಮ ಆ ನಿಲುಗು ಎಲ್ಲಿ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡು ಒಂದು ಲೈನ್ ಕೊಟ್ರೆ, ಇದಕ್ಕಿಂತ ಮೇಲೆ ನನಗೆ ಬೇಡ, ಒಂದು ತೀರ್ಮಾನ ನಾವು ತೆಗೆದುಕೊಂಡ್ರೆ, ಇಂದು ನಾವು ಅನುಭವಿಸುವಂತಹ ಅನೇಕ ಆರ್ಥಿಕ ಅಡಚಣೆಗಳು, ಮುಗ್ಗಟ್ಟುಗಳು, ಕಷ್ಟಗಳು, ಅದರಿಂದ ನಾವು ಪಾರಾಗಬಹುದು. ಇದು ಸ್ಪಷ್ಟವಾಗಿ ದೇವರ ವಾಕ್ಯವು ನಮಗೆ ಬೋಧಿಸುವಂತ ವಿಷಯವಾಗಿದೆ. ಅವಶ್ಯಕತೆಗಳು ಮತ್ತು ಆಶೆಗಳು, ಇದರ ವ್ಯತ್ಯಾಸವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. 6ನೇದಾಗಿ, ಇವ್ಯಾಲ್ಯುಯೇಟ್ ಅಂಡ್ ಪ್ಲಾನ್ ಯುವರ್ ಬಜೆಟ್. ನಿಮ್ಮ ಆರ್ಥಿಕ ಮುಂಗಡ ಪತ್ರವನ್ನು ನೀವು ಆಲೋಚಿಸಿ ತಯಾರು ಮಾಡಬೇಕು. ನನ್ನ ಹಿರಿಯ ಅಣ್ಣ ಜಾನ್ ಕುರಿಯನ್ ಅವರು ಇಲ್ಲಿ ಕೂತ್ಕೊಂಡಿದ್ದಾರೆ. ಸುಮಾರು 20 ವರ್ಷದ ಹಿಂದೆ ಕೆಲಸ ಬಿಟ್ಟು ಸೇವೆಗೋಸ್ಕರ ಬರುವಾಗ ತುಂಬಾ ಗಲಿಬಿಲಿ. ಅವರ ಅಪ್ಪಣೆಯೊಂದಿಗೆ ಹೇಳ್ತಾ ಇದ್ದಾನೆ, ಕ್ಷಮಿಸಲಿ ಅವರು. ತುಂಬಾ ಗಲಿಬಿಲಿ, ಕೊನೆ ಕ್ಷಣದಲ್ಲಿ ತುಂಬಾ ಭಯ. ತೀರ್ಮಾನ ತಗೊಂಡಾಯ್ತು, ಎಲ್ಲರ ಹತ್ರ ಹೇಳಿದೆ ಕೆಲಸ ಬಿಡ್ತೇನೆ, ಸೇವೆಗೆ ಹೋಗ್ತೇನೆ ಎಂಬುದಾಗಿ. ಲಾಸ್ಟಿಗೆ ಭಯ ಜೋರಾದಾಗ ಒಮ್ಮೆ ಇವರು ಸಿಕ್ಕಿದ್ರು. ಇವರ ಹತ್ರ ಹೇಳಿದೆ, ಅಣ್ಣ ನಾನು ಏನ್ ಮಾಡ್ಲಿ, ತುಂಬಾ ಭಯ ಆಗ್ತಾ ಇದೆ. ಇಷ್ಟು ಸಮಯ ಕೆಲಸ ಮಾಡ್ತಾ ಇದ್ದೆ, ಕೆಲಸಕ್ಕೆ ಹೋಗ್ತೇನೆ, ಸೇವೆಗೆ ಹೋದ್ರು ಹಿಂದೆ ಬಂದ್ರೆ 1ನೇ ತಾರೀಕು ಸಂಬಳ ಬ್ಯಾಂಕಿಗೆ ಹೋಗ್ತದೆ. ಆದ್ರೆ ಇನ್ನು ನಾಳೆಯಿಂದ ಹೇಗೆ ಎಂಬುದಾಗಿ ನನಗೆ ಗೊತ್ತಿಲ್ಲ. ಈ ಒಂದು ಭಯ. ಆಗ ಅವರು ನನಗೆ ಹೇಳಿದಂತ ಒಂದು ಮಾತು ನನ್ನ ನೆನಪಲ್ಲಿ ಬರ್ತಾ ಇದೆ. ಅವ್ರು ಮಾಡ್ತಿದ್ದಾರೆ ಎಂಬುದಾಗಿ ನನಗೆ ಗೊತ್ತಿಲ್ಲ, ನಾನು ಎಂದಿಗೂ ಮರೆಯೋದಿಲ್ಲ. ಅವರು ಹೇಳಿದ್ರು, ನೀನು ಇಷ್ಟರವರೆಗೆ ಪೋರ್ಟಲ್ಲಿ ಕೆಲಸ ಮಾಡ್ತಾ ಇದ್ದಿ. ಒಬ್ಬ ಸರ್ಕಾರಿ ಉದ್ಯೋಗಿಗೆ ಅವನ ವರಮಾನಕ್ಕೆ ಅನುಗುಣವಾಗಿ ಅವನ ಖರ್ಚು. For a government employee, his expenditures are subject to his income. But for a Lord servant, his income is subject to his expenditure. ಒಬ್ಬ ದೇವರ ಸೇವಕನಿಗೆ ಅವನ ವರಮಾನವು ಅವನ ಖರ್ಚಿನ ಮೇಲೆ ಆಧಾರವಾಗಿರುತ್ತದೆ. ಅವರು ಹೇಳಿದಾಗ ಪೂರ್ತಿ ಅರ್ಥ ಆಗಲಿಲ್ಲ, ಆದ್ರೆ 20 ವರ್ಷ ಆಯ್ತು, ಈಗ ಚೆನ್ನಾಗಿ ಅರ್ಥವಾಗಿದೆ. ಯಾವ ಕಷ್ಟನೂ ಬರಲಿಲ್ಲ ಈ ಸೇವೆಗೆ ಬಂದ ಮೇಲೆ. ನಾನು ಯಾಕೆ ಉದಾಹರಣೆ ಹೇಳಿದೆ ಎಂಬುದಾಗಿ ಕೇಳಿದ್ರೆ, ನಾವೆಲ್ಲರೂ ವಿವಿಧ ಉದ್ಯೋಗಗಳಲ್ಲಿ ಇದ್ದುಕೊಂಡು ಸಂಪಾದನೆ ಮಾಡುವವರು ಆಗಿರಬಹುದು. ಆದರೆ ನಮ್ಮ ಅವಶ್ಯಕತೆಗಳು, ನಮ್ಮ ಖರ್ಚುಗಳು ನಮ್ಮ ವರಮಾನಕ್ಕೆ ಅನುಗುಣವಾಗಿರಬೇಕು. All your expenditure must be according to your income. Don't overshoot. ಈ ಅಮೆರಿಕ ದೇಶದಲ್ಲಿ ಎಲ್ಲ ಪ್ಲಾಸ್ಟಿಕ್ ಮನಿ, ಕ್ರೆಡಿಟ್ ಕಾರ್ಡ್ಗಳಿದೆ. ಈಗ ಭಾರತದಲ್ಲಿ ತುಂಬಾ ಕ್ರೆಡಿಟ್ ಕಾರ್ಡ್ ಇದೆ. ತುಂಬಾ ಜಾಗ್ರತೆ ಮಾಡಬೇಕು. ಇಲ್ಲಿ ನಿಮ್ಮಲ್ಲಿ ಯಾರಿಗಾದ್ರೂ ಕ್ರೆಡಿಟ್ ಕಾರ್ಡ್ ಇದೆ ಅಂತ ಗೊತ್ತಿಲ್ಲ, ನಾನು ಇಟ್ಕೊಂಡಿದ್ದೇನೆ. ಯಾಕಂದ್ರೆ ಯಾವಾಗಲೂ ತುಂಬಾ ಪ್ರಯಾಣ ಮಾಡುವನು, ದಾರಿ ಮಧ್ಯೆ ಎಲ್ಲ ಬೇಕಾಗ್ತದೆ. ಆದ್ರೆ ತುಂಬಾ ಜಾಗ್ರತೆ ಮಾಡಬೇಕು. ಎಲ್ಲ ಪುಕ್ಕಟೆಯನ್ನ ದುಡ್ಡು ಕೊಡ್ಬೇಕಾಗಿಲ್ಲ, ಕಾರ್ಡ್ ತೋರಿಸಿದ್ರೆ ಸಾಕು, ಏನ್ ಬೇಕಾದ್ರೂ ತಗೊಳ್ಬಹುದು. 1ನೇ ತಾರೀಕು ಬಿಲ್ ಬಂದಾಗ ಗೊತ್ತಾಗುತ್ತೆ ಪುಕ್ಕಟೆನ ಎಂಬುದಾಗಿ. ನಾನು ಹೇಳುವಂಥದ್ದು, ಯಾಕೆ ಸಾಲ ತೆಗೆದುಕೊಂಡು ಯಾಕೆ ಒಂದೊಂದು ವಿಷಯಗಳನ್ನ ನಾವು ಮಾಡಬೇಕು? ನನಗೆ ಆತ್ಮಿಕವಾಗಿ ಬಹಳಷ್ಟು ಸಹಾಯ ಮಾಡಿದಂತಹ ನನ್ನ ಒಬ್ಬ ಸಹೋದರರು, ಆತ್ಮಿಕವಾಗಿ ನನ್ನನ್ನು ಪೋಷಿಸಿ ಬೆಳೆಸಿದಂತಹ ಒಬ್ಬ ಯವನ ಸಹೋದರರು, ಅವರು ನನ್ನ ಹತ್ರ ಯಾವಾಗಲೂ ಹೇಳ್ತಿದ್ದಂತಹ ಒಂದು ಮಾತು ಆರ್ಥಿಕ ವಿಷಯದಲ್ಲಿ. ಅವರು ಹೇಳಿದ್ದು, ನೆವರ್ ಟೇಕ್ ಎ ಲೋನ್ ಫಾರ್ ಎನಿ ಮ್ಯಾಟರ್ ದಟ್ ಹ್ಯಾಸ್ ಡಿಪ್ರಿಸಿಯೇಷನ್. ಅಂದ್ರೆ ಬೆಲೆ ಕಡಿಮೆ ಆಗುತ್ತಿರುವಂತಹ ಒಂದು ವಿಷಯಕ್ಕೆ ನೀವು ಸಾಲ ತೆಗೆದುಕೊಂಡು ಅದನ್ನ ತಗೊಳ್ಬೇಡ್ರಿ.
ಕಾರು, ಟಿವಿ, ವಾಷಿಂಗ್ ಮೆಷಿನ್. ದುಡ್ಡಿದ್ರೆ ತಕೊಳ್ಳಿ, ನಾಳೆ ಬರ್ತದೆ. ಅದಕ್ಕೋಸ್ಕರ ಇವತ್ತು ನಾನು ಲೋನ್ ತಗೊಳ್ತೇನೆ ಎಂಬುದಾಗಿ ಹೇಳಿದ್ರೆ, ನೀವು ಒಂದು 5 ಲಕ್ಷ ರೂಪಾಯಿ ಕೊಟ್ಟು ಒಂದು ಕಾರ್ ತಗೊಳ್ರಿ. ಈ 5 ಲಕ್ಷಕ್ಕೆ 4 ಲಕ್ಷ ರೂಪಾಯಿ ಬ್ಯಾಂಕಿಂದ ತಗೊಳ್ಳಿ. ಒಂದೊಂದು ವರ್ಷ ಆದಾಗ ಕಾರ್ನ ಬೆಲೆ ಕಡಿಮೆ ಆಗ್ತಾನೆ ಇರ್ತದೆ, ಲೋನ್ ಅಮೌಂಟ್ ಜಾಸ್ತಿ ಆಗ್ತಾನೆ ಇರ್ತದೆ. 3 ವರ್ಷದ ಕೊನೆಯಲ್ಲಿ ನಿಮ್ಮ ಸಾಲ ಮುಗಿಯುವಾಗ ನೀವು ಕೊಟ್ಟ ದುಡ್ಡು 10 ಲಕ್ಷ, ನಿಮ್ಮ ಕಾರಿನ ಬೆಲೆ 2.5 ಲಕ್ಷ. ನಾನು ಹೇಳ್ತಾ ಇರುವಂತದ್ದು, ವಿಶ್ವಾಸಿಗಳು ಸ್ವಲ್ಪ ಜಾಣರಾಗಿರಬೇಕು. ಯೇಸು ಸ್ವಾಮಿ ಹೇಳಿದ್ದಾನೆ, ಸರ್ಪಗಳಂತೆ ಜಾಣರಾಗಿರ್ರಿ, ಪಾರಿವಾಳಗಳಂತೆ ನಿಷ್ಕಪಟಿಗಳಾಗಿರ್ರಿ. ಪ್ರತಿಯೊಂದು ಸರ್ಕಾರವು, ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ, ಪ್ರತಿ ವರ್ಷವೂ ಅವರೊಂದು ಮುಂಗಡ ಪತ್ರವನ್ನ ಮುಂದಿಡ್ತಾರೆ. ಅದರ ಪ್ರಕಾರವೇ ಹೋಗಬೇಕು. ದೇವರ ವಾಕ್ಯವು ಇದರ ಬಗ್ಗೆ ಹೇಳ್ತದೆ. ಲೂಕನ ಸುವಾರ್ತೆ 14ನೇ ಅಧ್ಯಾಯದ 28ನೇ ವಾಕ್ಯದಲ್ಲಿ ಬಹಳ ವ್ಯಕ್ತವಾಗಿ ನೋಡುತ್ತೇವೆ. ಒಬ್ಬನು ಒಂದು ಮನೆ ಕಟ್ಟುವುದಾದರೆ ಮೊದಲು ಕೂತುಕೊಂಡು ನನ್ನಲ್ಲಿ ಇರುವ ದುಡ್ಡಿನಿಂದ ಅದನ್ನು ಮುಗಿಸಲಿಕ್ಕೆ ಸಾಧ್ಯವೋ ಇಲ್ಲವೋ ಎಂಬುದಾಗಿ ಅವನು ಮೊದಲು ಲೆಕ್ಕ ಹಾಕೊಳ್ಬೇಕು. ಅದನ್ನು ಮುಗಿಸಲಿಕ್ಕೆ ಸಾಕಷ್ಟು ಇದ್ದರೆ ಮಾತ್ರವೇ ಅದನ್ನು ಪ್ರಾರಂಭಿಸಲಿ. ಇಲ್ಲದಿದ್ದರೆ ಕೈಯಲ್ಲಿರುವ ದುಡ್ಡು ಹೋಗುತ್ತದೆ, ಜನರ ಮುಂದೆ ನಗಪಾಟಲಿ. ಎಲ್ಲರೂ ನಗ್ತಾರೆ, ತಮಾಷೆ ಮಾಡ್ತಾರೆ. ಏನ್ ದೊಡ್ಡ ದೊಡ್ಡದು ಮಾತಾಡ್ಕೊಂಡು ಪ್ರಾರಂಭಿಸ. ಈಗ ನೋಡ್ರಿ, ಮನೇನೂ ಇಲ್ಲ, ದುಡ್ಡು ಇಲ್ಲ. ನೋಡಿ, ನಮ್ಮ ಕೈಯಲ್ಲಿರುವಂತ ಒಂದೊಂದು ಪೈಸೆಯು ಜೇಬಿ ಕೈ ಹಾಕಿ ನೋಡಿ ಎಷ್ಟಿದೆ ಎಂಬುದಾಗಿ ನನಗೆ ಗೊತ್ತಿಲ್ಲ, ನನ್ನ ಜೇಬಲ್ಲಿ ಎಷ್ಟಿದೆ ಎಂಬುದಾಗಿ ನಿಮಗೂ ಗೊತ್ತಿಲ್ಲ ಬಿಡಿ. ಆದ್ರೆ ಒಮ್ಮೆ ನಿಮ್ಮ ಕೈಯನ್ನ ನಿಮ್ಮ ಪರ್ಸ್ ಮೇಲೆ, ನಿಮ್ಮ ಜೇಬ್ ಮೇಲೆ ಇಟ್ಟುಕೊಂಡು ನಿಮ್ಮ ಹೃದಯದ ಅಂತರಾಳದಿಂದ ಒಮ್ಮೆ ಹೇಳಿರಿ, ಸ್ವಾಮಿ, ಇದರಲ್ಲಿರುವ ಒಂದೊಂದು ಪೈಸೆಯು ನೀನು ಕೊಟ್ಟದ್ದರಿಂದ ಮಾತ್ರವೇ, ನಿನ್ನ ಅಪ್ಪಣೆ ಇಲ್ಲದೆ ಒಂದು ಪೈಸೆಯನ್ನು ನಾನು ಪೋಲು ಮಾಡೋದಿಲ್ಲ ಎಂಬುದಾಗಿ ನಿಮ್ಮಲ್ಲಿ ಎಷ್ಟು ಜನರು ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ಈ ಸಾಯಂಕಾಲದಲ್ಲಿ ತಯಾರಾಗಿದ್ದೀರಿ? ಕರ್ತನೆ, ನನಗೆ ಕೊಡು, ನನಗೆ ಕೊಡು, ನನ್ನ ಅವಶ್ಯಕತೆಗಳನ್ನು ಕೊಡು ಎಂಬುದಾಗಿ ರಾತ್ರಿ ಹಗಲು ಕಣ್ಣೀರಿಟ್ಟು ಪ್ರಾರ್ಥಿಸಿ ಆತನು ಕೊಟ್ಟು ಅದನ್ನು ಕೈಗೆ ಪಡೆದುಕೊಂಡ ಮೇಲೆ ಇನ್ನು ನನ್ನದು, ನೀನೇನು ಕೆಲಸ ನೋಡು ಎಂಬುದಾಗಿ ದೇವರನ್ನ ಕಲಿಸಿ ಬಿಡುವಂತಹ ಒಂದು ಕೆಲಸ ಅಲ್ಲವೋ ನಾವು ಮಾಡ್ತಾ ಇರೋದು. ನಮ್ಮ ಜೇಬಿನಲ್ಲಿರುವಂತಹ ದುಡ್ಡು ನಮ್ಮ ಕೈಗೆ ಬರುವ ಮೊದಲು ದೇವರದ್ದೇ, ನಮ್ಮ ಕೈಗೆ ಬಂದ ಮೇಲೂ ದೇವರದ್ದೇ. ದೇವರ ಅಪ್ಪಣೆ ಇಲ್ಲದೆ, ದೇವರ ಇಷ್ಟವಿಲ್ಲದೆ, ದೇವರ ಚಿತ್ತವಲ್ಲದೆ ಅದರಿಂದ ಒಂದು ಪೈಸೆಯೂ ಖರ್ಚು ಮಾಡುವುದಕ್ಕೆ ನಾವು ಮುಂದೆ ಬರಬಾರದು. ಮಕ್ಕಳೆಲ್ಲ ಕೇಳ್ತಾರೆ, ಅಪ್ಪ ನನಗೆ ಆ ಬೈಕ್ ಬೇಕು, ಆ ಬೈಕ್ ಬೇಕು. ಸರಿ ಮಗನೇ, ತಗೊಳ್ತೀನಿ. ಎಷ್ಟು ಬೈಕಿಗೆ? ತುಂಬಾ ಆಗ್ತದೆ. ಎಷ್ಟು? 35,000. ಆ 35,000 ಮುದುಕರು ಓಡಿಸೋ ಬೈಕ್ ಅಪ್ಪ, ನನಗೆ 1.5 ಲಕ್ಷದ ಬೈಕ್ ಬೇಕು. ನನಗೂ ಇದ್ದಾನೆ ಒಬ್ಬ ಹುಡುಗ, ಅವನು ಕೇಳ್ತಾನೆ ಒಮ್ಮೊಮ್ಮೆ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಎಂಬುದಾಗಿ ಹೇಳಿದ್ರೆ, ಯಾಕೆ ನಾವು ಇದರ ಮುಂದೆ ನಾವು ಖರ್ಚು ಮಾಡುವ ಪ್ರತಿಯೊಂದು ವಿಷಯದಲ್ಲಿಯೂ ದೇವರಿಗೆ ಲೆಕ್ಕ ಕೊಡಬೇಕಾದರು ಎಂಬುದಾಗಿ ನೆನೆಸಿಕೊಂಡೇ ಇದನ್ನು ಮಾಡುವವರಾಗಿರಬೇಕು. ಒಂದು ಕುಟುಂಬದ ಆರ್ಥಿಕತೆ ಎಂಬುದಾಗಿ ಹೇಳಿದರೆ ಅದು ಆ ಇಡೀ ಕುಟುಂಬಕ್ಕೆ ಸೇರಿದ್ದು. ಗಂಡನ ದುಡ್ಡು ಬೇರೆ, ಹೆಂಡತಿಯ ದುಡ್ಡು ಬೇರೆ, ಅದಿಲ್ಲ. ಆ ಮಕ್ಕಳು ಅದರಲ್ಲಿ ಅವಲಂಬಿತರಾಗಿ ಜೀವಿಸಬೇಕು. ಈ ಕಾರಣದಿಂದ ಒಬ್ಬ ಪುರುಷನು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನ ಸೇರಿಕೊಳ್ಳುವನು. ಯಾವ ಕಾರಣದಿಂದ? ಮದುವೆ ಕಾರಣದಿಂದ. ಹಾಗಾದ್ರೆ ಮದುವೆ ಆಗುವವರೆಗೆ ಅವನು ತಂದೆ ತಾಯಿಗಳ ಅಧೀನತೆಯಲ್ಲೇ ಇರಬೇಕು. ಅಪ್ಪ ಮಾತ್ರ ದುಡಿತಾ ಇರಬಹುದು, ಅಥವಾ ಮನೆಯಲ್ಲಿ ಒಂದು ವ್ಯಕ್ತಿ ಮಾತ್ರ ದುಡಿತಾ ಇರಬಹುದು. ಆ ದುಡಿಮೆಯಿಂದ ಬರುವಂತ ಎಲ್ಲ ಸಂಪತ್ತು ಆ ಮನೆಯಲ್ಲಿರುವ ತಂದೆ ತಾಯಿ ಮಕ್ಕಳು ಅವರೆಲ್ಲರಿಗೂ ಸಮಾನವಾಗಿ ಹಕ್ಕುಳ್ಳದ್ದೇ. ಅದರಿಂದ ಎಲ್ಲಿ ಅವಶ್ಯಕತೆ ಇದೆಯೋ ಅದಕ್ಕೆ ಸಾಕಷ್ಟು ದುಡ್ಡನ್ನ ಬದಿಗಿಡಬೇಕು. ಅಲ್ಲದೆ ಸಂಬಳ ಸಿಕ್ಕಿದ ಕೂಡಲೇ ಯಾವ ಅಗತ್ಯವಿಲ್ಲದಂತ ಕೆಲವು ವಸ್ತುಗಳಿಗೋಸ್ಕರ ದುಡ್ಡು ಖರ್ಚು ಮಾಡಿ ನಾಳೆ ಮಗನ್ ಬಂದು ಹೇಳ್ತಾನೆ, ಅಪ್ಪ ಫೀಸ್ ಕೊಟ್ಟಿಲ್ಲ, ಕ್ಲಾಸಿಂದ ಹೊರಗೆ ಹಾಕಿದ್ದಾರೆ. ಯಾಕೆ ಬೇಕಪ್ಪ ಇಂಥದ್ದೆಲ್ಲ? ನಾನು ಹೇಳ್ತೇನೆ, ತಂದೆಯಂದಿರೇ, ತಾಯಂದಿರೇ, ದುಡಿಯುವವರೇ, ಸಂಪಾದನೆ ಮಾಡುವವರೇ, ನಿಮ್ಮ ಕೈಯಲ್ಲಿ ಬರುವ ಒಂದೊಂದು ಪೈಸೆಯು ನಿಮ್ಮ ಕುಟುಂಬಕ್ಕೆ ಹಕ್ಕಿರುವಂತ ಪೈಸೆ ಆಗಿದೆ. ಯಾಕೆಂದ್ರೆ ನಿಮ್ಮನ್ನು ಕುಟುಂಬವಾಗಿ ಸ್ಥಾಪಿಸಿದ್ದು ಆ ದೇವರೇ ಆಗಿದ್ದಾನೆ. ನೇರವಾಗಿ ಒಂದು ಪ್ರಶ್ನೆ ಕೇಳ್ತೇನೆ, ನೀವು ಇಲ್ಲಿ ಕೂತ್ಕೊಂಡು ನನ್ನನ್ನು ಕೇಳಿಸ್ತಾ ಇದ್ದೀರಾ. ನಿಮ್ಮ ಹೆಂಡತಿ ಬಂದು ಕಿವಿಯಲ್ಲಿ, ಅಣ್ಣ ಒಂದು 100 ರೂಪಾಯಿ ಬೇಕು. ನಿಮ್ಮ ಜೇಬಿಂದ ಆ ಕಡೆ ನೋಡದೆ ತೆಗೆದು ಪರ್ಸ ಹಾಗೆ ಕೊಡ್ಲಿಕ್ಕೆ ನಿಮ್ಮಲ್ಲಿ ಎಷ್ಟು ಗಂಡಸರಿಗೆ ಧೈರ್ಯ ಇದೆ? ಹೇಳ್ರಿ, ನಿಮ್ಮಲ್ಲಿ ಎಷ್ಟು ಜನರಿಗೆ ಧೈರ್ಯ ಇದೆ? ಯಾಕೆ? ಅವಳು ಪರಕೀಯಳ?
ಆಕೆಗೆ ಎಲ್ಲಿಂದಲೋ 100-200 ಸಿಕ್ಕಿತ್ತು. ಏನೋ ಅಮ್ಮ ಕೊಟ್ಟಿರ್ಬೋದು, ಅಣ್ಣ ಕೊಟ್ಟಿರ್ಬೋದು, ತಮ್ಮ ಕೊಟ್ಟಿರ್ಬೋದು, ಇರ್ಲಿ. ಅದನ್ನ ಯಾರು ನೋಡದೆ ಬಚ್ಚಿಡ್ಕೊಳ್ಬೇಕಾದ್ರೆ ಗಂಡ ರೂಮ್ನೊಳಗೆ ಬಂದ ಕೇಳ್ತಾರೆ, ಏನೇ ಅದು? ಏನೂ ಇಲ್ಲ. ಏನೂ ಇಲ್ಲ, ಮತ್ತೆ ಏನಲ್ಲಿ ಇಡ್ತಾ ಇದ್ಯಾ? ಅದೆಲ್ಲ ನಿಮಗೆ ಬೇಡ. ಯಾಕಿದೆಲ್ಲ ನಮ್ಮ ಮನೆಗಳಲ್ಲಿ? ನನ್ನ ಅಕೌಂಟ್ ಬೇರೆ, ನಿಮ್ಮ ಅಕೌಂಟ್ ಬೇರೆ, ಯಾಕೆ? ನಾವಿದನ್ನು ಅರ್ಥ ಮಾಡಿಕೊಳ್ಳೋಣ ಪ್ರಿಯರೇ. ಕುಟುಂಬ ಎಂಬಂಥದ್ದು ಅದು ಒಂದು. ತಂದೆ ತಾಯಿ ಮಕ್ಕಳು ವಿವಾಹಿತರಾಗಿ ಅವರು ಹೊರ ಹೋಗುವವರೆಗೆ ಒಂದಾಗಿ ದೇವರು ಸ್ಥಾಪಿಸಿದ್ದು. ಆದ್ರಿಂದ ಗಂಡನ ಸಂಪಾದಿಸುವ ಸಂಪಾದನೆ, ಇನ್ನು ಕೆಲವು ಹೆಂಡತಿಯರು ದುಡಿಯುತ್ತಾರೆ, ಯಾವುದೇ ಸಂಪಾದನೆ ಇರಲಿ ಅದೆಲ್ಲವೂ ಆ ಕುಟುಂಬದ ಒಳಿತಿಗಾಗಿ, ಅದರಲ್ಲಿ ಮೊದಲನೆಯ ಕಾರ್ಯಗಳಿಗೆ ಮೊದಲನೆಯ ಪ್ರಾಶಸ್ತ್ಯವನ್ನು ಕೊಡುವುದಕ್ಕೆ ನಾವು ಸಿದ್ಧರಾಗಿರಬೇಕು. ಇನ್ನು ಖರ್ಚು ಮಾಡುವುದರಲ್ಲಿ ಏಳನೇದಾಗಿ ಕೊನೆಯ ವಿಷಯ ಹೇಳಿ ನಾನು ಮುಗಿಸ್ತೇನೆ. ಖರ್ಚು ಮಾಡುವಾಗ ಮುನ್ಗಣನೆಯ ಪ್ರಕಾರವಾಗಿ ಖರ್ಚು ಮಾಡಬೇಕು. ಫಸ್ಟ್ ಥಿಂಗ್ ಫಸ್ಟ್. ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯದ 21ನೇ ವಾಕ್ಯದಲ್ಲಿ ಸ್ವಾಮಿ ಪೇತ್ರನೊಂದಿಗೆ ಮಾತನಾಡುವಾಗ ಅಥವಾ ಜನರು ಬಂದು ಪ್ರಶ್ನೆ ಕೇಳಿದಾಗ ಆತನೊಂದು ಉತ್ತರ ಅಲ್ಲಿ ಕೊಡುವಂಥದ್ದು, ಕೈಸರನದು ಕೈಸರನಿಗೆ ಕೊಡಿರಿ, ದೇವರದ್ದನ್ನು ದೇವರಿಗೆ ಕೊಡಿರಿ. ಅದನ್ನೆಲ್ಲ ವಿವರಿಸಲಿಕ್ಕೆ ನಾನು ಈಗ ಸಮಯ ತಗೊಳ್ಳುವುದಿಲ್ಲ. ನಾನು ಹೇಳೋದು, ಈ ಕೈಸರನದು ಕೈಸರನಿಗೆ ಕೊಡಿ ಎಂಬುದಾಗಿ ಹೇಳಿದ್ರೆ ಸರ್ಕಾರಕ್ಕೆ ಸಲ್ಲಬೇಕಾದದ್ದು ಸರ್ಕಾರಕ್ಕೆ ಸಲ್ಲಿಸ್ರಿ, ಅದು ಕೊಟ್ಟು ಉಳಿದದ್ದು ಮಾತ್ರ ದೇವರಿಗೆ ಕೊಟ್ರೆ ಸಾಕು, ಸೇವೆಗೋಸ್ಕರ ಕೊಟ್ರೆ ಸಾಕು. ನಾನು ಹೇಳುವಂಥದ್ದು, ಈ ಕಪ್ಪು ಹಣ, ಲೆಕ್ಕವಿಲ್ಲದ ಹಣ ಕ್ರೈಸ್ತರಲ್ಲಿ ಇರಬಾರದು. ಅಲ್ಲಿಂದಲೋ ಇಲ್ಲಿಂದಲೋ ಸಂಪಾದನೆ ಮಾಡಿಕೊಂಡು ಬಂದಿದ್ದೇವೆ, ಲಕ್ಷಗಟ್ಟಲೆ ಇದೆ, ಎಲ್ಲಿಂದ ಬಂತು ಎಂಬುದಾಗಿ ಯಾರು ಕೇಳಬಾರ್ದು. ಹೆಂಡತಿ ನೀನು ಕೇಳಬಾರ್ದು, ಮಕ್ಕಳೇ ನೀವು ಕೇಳಬಾರ್ದು. ನಿಮಗೆ ಏನ್ ಬೇಕೋ ನಾವು ಕೊಡ್ತೀವಿ. ಭಾನುವಾರ ಬಂದು ಒಂದು 100 ರೂಪಾಯಿ ಕಾಣಿಕೆ ಹಾಕಿದ್ರೆ ನಮ್ಮ ಜವಾಬ್ದಾರಿ ಮುಗೀತು ಎಂಬುದಾಗಿ ಇಲ್ಲ. ಎಲ್ಲಿಯೋ ಸೇವೆ ನಡೀತಾ ಇದೆ, ಬ್ರದರ್ ಎಷ್ಟಾಗುತ್ತದೆ ಖರ್ಚು? ಬ್ರದರ್ 1 ಲಕ್ಷ, ಒಂದು 50,000 ನಾನು ಕೊಡ್ತೀನಿ. ದೊಡ್ಡ ಸಂತೋಷ, ಕೊಟ್ಟವನಿಗೂ ಸಂತೋಷ, ತಗೊಂಡವನಿಗೂ ಸಂತೋಷ. ಇವನು ಎಲ್ಲಿಂದ ಈ 50,000 ಸಂಪಾದಿಸಿದೆ ಎಂಬುದಾಗಿ ನನಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಆದ್ರೆ ದೇವರಿಗೆ ಗೊತ್ತು. ನಾನು ಹೇಳುವಂಥದ್ದು, ಕೈಸರನಿಗೆ ಕೊಡಬೇಕಾದದ್ದು ಕೈಸರನಿಗೆ ಕೊಡದೆ, ಲೆಕ್ಕ ತೋರಿಸಲಿಕ್ಕೆ ಸಾಧ್ಯವಿಲ್ಲದಂತಹ ದುಡ್ಡನ್ನು ಇಟ್ಟುಕೊಂಡು ಅದರಿಂದ ಒಂದು ಪಾಲನ್ನು ದೇವರಿಗೆ ಕೊಟ್ಟು ದೇವರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನ ಪಟ್ಟರೆ ಯಾವ ಪ್ರಯೋಜನವೂ ಇಲ್ಲ. ಆರ್ಥಿಕ ವಿಷಯಗಳಲ್ಲಿ ದೇವರ ಗೌರವಕ್ಕೆ ತಕ್ಕ ಹಾಗೆ. ಅದನ್ನೆಲ್ಲ ಸ್ವಾಮಿ ಹೇಳಿದ್ದು, ಕೈಸರನದ್ದನ್ನು ಕೈಸರನಿಗೆ ಕೊಡ್ರಿ, ಆಮೇಲೆ ದೇವರದ್ದನ್ನು ದೇವರಿಗೆ ಕೊಡ್ರಿ, ಉಳಿದದನ್ನು ನೀವು ತಗೊಳ್ರಿ. ಎಷ್ಟು ಸ್ಪಷ್ಟವಾಗಿ ನಾವಿಲ್ಲಿ ನೋಡುವಂತ ವಿಷಯಗಳಾಗಿದೆ ಪ್ರಿಯರೇ. ಹಣದ ವಿಷಯದಲ್ಲಿ ನಮ್ಮ ಆ ಮನೋಭಾವ ಸರಿಯಾದ್ರೆ ಎಲ್ಲ ಸರಿಯಾಗ್ತದೆ. ವಿಶೇಷವಾಗಿ ದೇವರಿಗೆ ಕೊಡಬೇಕಾದದನ್ನು ದೇವರಿಗೆ ಕೊಟ್ರೆ, ನಾನು ಒಂದು ಗುಟ್ಟು ನಿಮ್ಮ ಹತ್ರ ಹೇಳ್ತೇನೆ, ದೇವರು ಯಾರಿಗೂ ಸಾಲಗಾರನಾಗೋದಿಲ್ಲ. ಗಾಡ್ ಕ್ಯಾನಾಟ್ ಅಫೋರ್ಡ್ ಟು ಬಿ ಅ ಡೆಟರ್ ಟು ಎನಿ ಮ್ಯಾನ್. ನನ್ನನ್ನು ಪರೀಕ್ಷಿಸಿರಿ ಎಂಬುದಾಗಿ ಒಂದು ಸ್ಥಳದಲ್ಲಿ ಮಾತ್ರ ಆತನು ಹೇಳಿದ್ದಾನೆ. ನನ್ನ ಆಲಯಕ್ಕೆ ತಂದು ಸುರಿಯಿರಿ, ನನ್ನ ಆಲಯದಲ್ಲಿ ಕೊರತೆ ಇಲ್ಲದೆ ನೋಡಿಕೊಳ್ಳಿರಿ, ಅದಕ್ಕೆ 100ರಷ್ಟು ಪ್ರತಿಫಲವನ್ನ, ನಿಮಗೆ ತುಂಬಿ ತುಳುಕುವಷ್ಟು ಪ್ರತಿಫಲವನ್ನು ನಾನು ಕೊಡುವುದೋ ಇಲ್ಲೋ ಎಂಬುದಾಗಿ ನನ್ನನ್ನು ಪರೀಕ್ಷಿಸಿರಿ ಎಂಬುದಾಗಿ ಆತನು ಜನರಿಗೆ ಸವಾಲೊಡ್ಡುತ್ತಿದ್ದಾನೆ. ಇದಲ್ಲದೆ ಬೇರೆ ಎಲ್ಲಿಯಾದರೂ ತನ್ನನ್ನು ಪರೀಕ್ಷಿಸಲಿಕ್ಕೆ ದೇವರ ಅವಕಾಶ ಕೊಡಲಿಲ್ಲ. ನನ್ನ ಸಂದೇಶವನ್ನು ಮುಗಿಸುವ ಮೊದಲು ನಿಮ್ಮೊಂದಿಗೆ ಹೇಳಲಿಕ್ಕೆ ನಾನು ಇಷ್ಟಪಡುವಂಥದ್ದು, ಪ್ರಿಯರೇ, ಕಷ್ಟವಾದರೂ ಮುಗ್ಗಟ್ಟುಗಳಿದ್ದರೂ ದೇವರಿಗೆ ಮೊದಲನೇ ಸ್ಥಾನವನ್ನು ಕೊಡಬೇಕು. ದೇವರಿಗೆ ಕೊಡಬೇಕಾದದನ್ನು ದೇವರಿಗೆ ಕೊಟ್ಟರೆ ನಮಗೆ ಯಾವ ಕೊರತೆಯೂ ಎಂದಿಗೂ ಉಂಟಾಗುವುದಿಲ್ಲ. ಅದರಲ್ಲಿ ಯಾವ ರೀತಿಯಲ್ಲಿಯೂ ನಾವು ಹಿಂದೆ ಇಟ್ಟುಕೊಳ್ಬೇಕಾಗಿಲ್ಲ. ಇದ್ದದ್ದರ ಒಂದು ಭಾಗ ಮನಪೂರ್ವಕವಾಗಿ ದೇವರಿಗೆ ಕೊಡುವುದಾದ್ರೆ ದೇವರು ಯಾರಿಗೂ ಸಾಲಗಾರನಾಗಿರೋದಿಲ್ಲ. ನಿಮಗಿರುವುದರ ಒಂದು ಭಾಗವನ್ನು ದೇವರಿಗೆ ಕೊಟ್ಟು ನಾಳೆ ನಿಮಗೆ ಒಂದು ಅವಶ್ಯಕತೆ ಬಂದಾಗ, ಅಯ್ಯೋ ನಿನ್ನೆ ಸ್ವಲ್ಪ ಇದ್ದದನ್ನು ದೇವರಿಗೆ ಕೊಟ್ಟು ಇದ್ರೆ ನನ್ನ ಅವಶ್ಯಕತೆ ನೆರವೇರಬಹುದಾಗಿತ್ತು, ಈಗ ದೇವರು ನನಗೆ ಸಾಲಗಾರನಾಗಿದ್ದಾನಲ್ಲ, ಆ ರೀತಿ ಹೇಳಲಿಕ್ಕೆ ಯಾರಿಗೂ ದೇವರು ಒಂದು ಅವಕಾಶ ಕೊಡೋದಿಲ್ಲ. ಕ್ರೈಸ್ತ ಕುಟುಂಬ ಮತ್ತು ಆರ್ಥಿಕ ನಿಭಾವಣೆ. ನನ್ನ ಮಾತುಗಳನ್ನು ನಾನು ಮುಗಿಸುತ್ತೇನೆ ಪ್ರಿಯರೇ. ಹಣದ ವಿಷಯದಲ್ಲಿ, ದುಡ್ಡಿನ ವಿಷಯದಲ್ಲಿ, ಆರ್ಥಿಕ ವಿಷಯಗಳಲ್ಲಿ ನಾವು ಬಹಳ ಜಾಗೃತೆಯಿಂದಿರೋಣ. ನಮ್ಮ ದೇವರು ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಒದಗಿಸಿಕೊಡಲಿಕ್ಕೆ ಶಕ್ತನಾಗಿದ್ದಾನೆ.
ಇನ್ನು ನಮ್ಮನ್ನು ಕಷ್ಟಗಳ ಮುಖಾಂತರವಾಗಿ ಹಾಯಿಗೊಳಿಸಿದರೆ ಅದು ದೇವರ ಚಿತ್ತ. ಅದಕ್ಕೆ ಒಳಪಟ್ಟು ಕಷ್ಟಪಟ್ಟು ಜೀವಿಸುವುದು, ಐಷಾರಾಮವಾಗಿ ಜೀವಿಸುವುದಕ್ಕಿಂತಲೂ ಸುಖಕರವಾದಂತಹ ಜೀವಿತ, ಅದನ್ನು ಅನುಭವಿಸಿ ತಿಳಿದುಕೊಳ್ಳಬೇಕು. ಪೌಲನು ಹೇಳುತ್ತಾನೆ, ಅಧಿಕದಲ್ಲಿಯೂ ಸ್ವಲ್ಪದಲ್ಲಿಯೂ ಜೀವಿಸುವುದಕ್ಕೆ ನನಗೆ ಗೊತ್ತು. ದೇವರು ನಮ್ಮನ್ನು ಆಶೀರ್ವದಿಸಲಿ. ತನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್.